ಮಾಡಿದ್ದೆವು. ಆ ರೀತಿ ಒಂದು ಕಾಟಾಚಾರಕ್ಕೆ ಪೂಜೆ ಮಾಡಿದರೆ ಯಾವ ಪ್ರಯೋಜನವೂ ಇಲ್ಲ. ನಮಗೆ ಯಾಕೆ ಪೂಜೆ ನಾವು ಮಾಡಬೇಕು ಅಂತ ಹೇಳಿದ್ರೆ ಆ ದೇವರ ಅನುಗ್ರಹ ನಮಗೆ ಆಗಬೇಕು ಹೇಳುವಂತ ಉದ್ದೇಶ ಅಲ್ವಾ. ಆ ಪ್ರಾರ್ಥನೆ, ನಮ್ಮ ಪ್ರಾರ್ಥನೆ ಏನು, ದೇವರ ಅನುಗ್ರಹ ನಮಗೆ ಸಿಗಬೇಕು. ಆ ಪ್ರಾರ್ಥನೆ ನಮಗೆ ಪ್ರಾಪ್ತಿಯಾಗಬೇಕು ಅಂತಿದ್ರೆ, ಸಿದ್ಧಿಯಾಗಬೇಕು ಅಂತಿದ್ರೆ ನಮ್ಮಲ್ಲಿ ಎರಡು ವಿಚಾರಗಳು ದೃಢವಾಗಿಬೇಕು. ಯಾವ ರೀತಿಯಾಗಿ ಒಂದು ಮರದ ಮೇಲಿರುವಂತ ಗೂಡನ್ನ ಆ ಪಕ್ಷಿಗಳು ಯಾವ ರೀತಿಯಾಗಿ ಹೋಗಿ ಸೇರ್ತದೆ, ಅದು ನಡ್ಕೊಂಡು ಹೋಗಿ ಸೇರುವುದ, ಅದು ಎರಡು ತನ್ನ ರೆಕ್ಕೆಗಳನ್ನ ಬಡಿದುಕೊಂಡು ಹಾರಿಕೊಂಡು ಹೋಗಿ ಗೂಡನ್ನ ಸೇರುವಂತ. ಆ ಗೂಡನ್ನ ಸೇರಬೇಕು ಅಂತಿದ್ರೆ ಆ ಪಕ್ಷಿಗೆ ಎರಡು ವಿಚಾರಗಳು ದೃಢವಾಗಿವೆ. ಏನು ಅಂತ ಹೇಳಿದ್ರೆ ಎರಡು ರೆಕ್ಕೆಗಳು ಗಟ್ಟಿಯಾಗಿವೆ ಅಲ್ವಾ. ಅದೇ ರೀತಿ ನಮಗೆ ದೇವರ ಅನುಗ್ರಹ ಅನ್ನೋದು ನಮಗೆ ಪ್ರಾಪ್ತಿಯಾಗಬೇಕು ಅಂತಿದ್ರೆ ನಮ್ಮಲ್ಲೂ ಕೂಡ ಎರಡು ವಿಚಾರಗಳು ದೃಢವಾಗಿವೆ. ಏನು ಅಂತ ಹೇಳಿದ್ರೆ ಒಂದು ಶ್ರದ್ಧೆ, ಮತ್ತೊಂದು ಭಕ್ತಿ. ಶ್ರದ್ಧೆ ಅಂತ ಹೇಳಿದ್ರೆ ನಾವು ಮಾಡುವಂತ ಕಾರ್ಯ ಒಳ್ಳೆಯದಾಗಬೇಕು, ಯಾವುದೇ ಕೊರತೆ ಬರಬಾರದು, ಅದು ವಿಧಿವತ್ತಾಗಿ ನಡೆಯಬೇಕು, ಕ್ರಮ ಪ್ರಕಾರ ನಡೆಯಬೇಕು ಹೇಳುವಂತ ನಮ್ಮ ಮನಸ್ಸಿನ ಭಾವನೆ ಪೂರಕವಾಗಿ ನಮ್ಮ ಕಾರ್ಯಗಳು, ಅದಕ್ಕೆ ಬೇಕಾದಂತ ಅದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಅದು ಇಲ್ಲ ಅಂತ ಆದ್ರೆ ಎಂತ ಮಾಡುದು, ಶ್ರದ್ಧೆಯೇ ಇಲ್ಲ ಅಂತ ಹೇಳ್ತೇವೆ ಅಲ್ವಾ. ಇನ್ನು ಕೇವಲ ಶ್ರದ್ಧೆ ಮಾತ್ರ ಇದ್ರೆ ಸಾಕ, ಭಕ್ತಿ ಕೂಡ ಬೇಕು. ಭಕ್ತಿ ಅಂತ ಹೇಳಿದ್ರೆ ಭಗವಂತನಲ್ಲಿ ಅನನ್ಯವಾದಂತ ಭಾವನೆ, ನಾನು ಏನೂ ಅಲ್ಲ ಎಲ್ಲವೂ ನೀನೇ ಹೇಳುವಂತಹ ಸರ್ವ ಸಮರ್ಪಣ ಭಾವಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿ ಇದ್ರೆ ಮಾತ್ರ ಆ ದೇವರ ಅನುಗ್ರಹ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಇನ್ನು ನಾವು ಎಷ್ಟೇ ಹಣ ದೇವರಿಗೆ ಲಕ್ಷ ಲಕ್ಷ ಕೊಟ್ಟರೂ ಕೂಡ ದೇವರನ್ನೆಲ್ಲ ತಿರುಗಿ ನೋಡುವುದಿಲ್ಲ. ನಮಗೆ ಭಕ್ತಿ ಇದೆಯಾ ದೇವರ ಹತ್ರ? ಸುಮ್ಮನೆ ಇನ್ನೊಬ್ಬ ಹೇಳುವುದಕ್ಕೆ ಮಾತ್ರ ಅಡ್ಡ ಬೀಳುವುದ ಅಲ್ಲ, ನಿಜವಾಗಿ ನಮ್ಮಲ್ಲಿ ಭಕ್ತಿ ಇದೆಯಾ ಅದನ್ನ ದೇವರು ನೋಡ್ತಾರೆ. ಆ ಭಕ್ತಿಯಿಂದ ಕೂಡಿ ಭಗವಂತನನ್ನು ಭಜಿಸಿದ್ರೆ ಮಾತ್ರ ದೇವರು ನಮಗೆ ಅನುಗ್ರಹಿಸ್ತಾರೆ. ಇಲ್ಲ ಅಂತಾದ್ರೆ ಖಂಡಿತವಾಗಿಯೂ ಅನುಗ್ರಹಿಸುವುದಿಲ್ಲ. ಹಾಗಿದ್ರೆ ಆ ಪೂಜೆ ಮಾಡಬೇಕು ಅಂತಿದ್ರೆ ಎರಡು ವಿಚಾರಗಳು ದೃಢವಾಗಿ ಬೇಕು, ಶ್ರದ್ಧೆ ಬೇಕು, ಭಕ್ತಿ ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅಂಗಡಿಯಲ್ಲಿ ಸಿಗ್ತದ? ಆ ಪಾಠ್ಯ ಎಲ್ಲ ಹೂ ತರಲಿಕ್ಕೆ ಹೇಳಿದ್ದಾರೆ, ಹಣ್ಣು ತರಲಿಕ್ಕೆ ಹೇಳಿದ್ದಾರೆ, ಆ ಭಕ್ತಿ ಕೂಡ ಬೇಕು ಅಂತ ಹೇಳಿದ್ದಾರೆ ಅಂತೇಳಿ ಅಂಗಡಿಯಲ್ಲಿ ಹೋಗಿ ನಮಗೆ ಇವತ್ತು ಪೂಜೆ ಬಿಟ್ಟು ಸ್ವಲ್ಪ ಭಕ್ತಿ ಕೊಡಿ ಅಂತ ಹೇಳಿದ್ರೆ ಇಲ್ಲಿ ಭಕ್ತಿ ಇಲ್ಲ, ಯಾಕಂದ್ರೆ ಭಕ್ತಿ ಕೊಟ್ಟಾರೆ ನಮಗೆ ಅಲ್ವಾ. ಶ್ರದ್ಧೆ ಅನ್ನೋದಂತ ಅಲ್ಲಿ ಇರ್ಲಿಕ್ಕೆ ಇಲ್ಲ ಅಲ್ವಾ. ಅದು ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲೇ ಅದು ಉದ್ಭವಿಸ್ಬೇಕು, ನಮ್ಮಲ್ಲೇ ಅದು ಉಂಟಾಗಬೇಕು. ಹೇಗೆ ಉಂಟಾಗಲಿಕ್ಕೆ ಒಂದು ಇದಾಗ ದೇವರು ನೋಡು ನೀನು ಅಡ್ಡ ಬೀಳು ಅಂತ ನಾವು ಹೇಳಿ ಅಲ್ಲ, ದೇವರನ್ನ ಕಂಡ ಕೂಡಲೇ ತನ್ನಿಂದಾನೆ ನಾವು ಭಕ್ತಿಯಲ್ಲಿ ಕೈ ಮುಗಿಬೇಕು. ಆ ರೀತಿ ಆಗಬೇಕು ಅಂತಿದ್ರೆ ಆ ದೇವರ ಮಹಿಮೆ ನಮಗೆ ಗೊತ್ತಿದ್ರೆ ಮಾತ್ರ ಸಾಧ್ಯ ಅಲ್ವಾ. ದೇವರ ಎಂತ ಪೂಜೆನ ಎಂತ ಭಟ್ರು ಹೇಳಿದ್ರು, ಅಜ್ಞಾನಿಗೆ ಕೇಳಿದ್ರು, ಆರತಿ ಮಾಡ್ಲಿಕ್ಕೆ ಹೇಳಿದ್ರು, ಅಷ್ಟೇ ನಮಗೆ ಗೊತ್ತಿದ್ರೆ ಖಂಡಿತವಾಗಿ ಸಾಧ್ಯ. ಮನುಷ್ಯರ ಕಷ್ಟವನ್ನ ಕಂಡು ಆ ಕಷ್ಟದ ಪರಿಹಾರಕ್ಕಾಗಿ ಈ ರೀತಿಯಾಗಿ ಸತ್ಯನಾರಾಯಣ ದೇವರ ಪೂಜೆಯನ್ನ ಮಾಡಿಕೊಂಡು ಬನ್ನಿ ಅಂತ ದೇವರೇ ಹೇಳಿದಂತ ಪೂಜೆ. ಆ ಪೂಜೆಯಲ್ಲಿ ಕಥಾಶ್ರವಣ ಹೇಳುವಂತ ಒಂದು ಭಾಗವನ್ನಲ್ಲಿ ಇಟ್ಟಿದ್ದಾರೆ. ಯಾಕೆ ಕಥೆಯನ್ನ ಕೇಳಬೇಕು ಅಂತ ಹೇಳಿದ್ರೆ ನೋಡಿ, ದೇವರ ಅನುಗ್ರಹ ನಮಗೆ ಆಗಬೇಕು ಅಂತ ನಾನು ಹೇಳಿದಲ್ಲ. ದೇವರ ಅನುಗ್ರಹ ಆಗಬೇಕು ಅಂತಿದ್ರೆ ನಮ್ಮಲ್ಲಿರುವಂಥ ಪಾಪಶಕ್ತಿಗಳು ದೂರ ಆಗಬೇಕು. ಒಂದು ಬೆಳಕು ಬರಬೇಕು ಅಂತಿದ್ರೆ ಅಲ್ಲಿರುವಂಥ ಕತ್ತಲು ದೂರ ಆಗಬೇಕಲ್ವ. ಆ ಕತ್ತಲು ದೂರವಾಗದೆ ಬೆಳಕು ಬರ್ತದ? ಖಂಡಿತ ಬರುವುದಿಲ್ಲ. ಹಾಗಿರುವಾಗ ನಮ್ಮಲ್ಲಿರತಕ್ಕಂಥ ಏನು ಪಾಪಶಕ್ತಿಗಳಿವೆ ಅದನ್ನು ದೂರ ಮಾಡೋದಕ್ಕೋಸ್ಕರ ದೇವರ ಮಹಿಮೆಯನ್ನ ನಾವು ತಿಳ್ಕೊಳ್ಬೇಕು ಅಂತ ಆ ನಿಟ್ಟಿನಲ್ಲಿ ಸತ್ಯನಾರಾಯಣ ದೇವರ ಪೂಜೆಯಲ್ಲಿ ಒಂದು ಕಥೆಯನ್ನ ಕೇಳುವಂತಹ ಸಂಪ್ರದಾಯ ಯಥಾಸಾಧ್ಯವಾಗಿ ಯಥಾ ಸಮಯದಲ್ಲಿ ನಾವು ಅದನ್ನು ಅತ್ಯಂತ ಸರಳವಾಗಿ ಆ ಭಗವಂತ ನಮ್ಮಿಂದ ಹೇಳಿಸಲಿ, ತನ್ಮೂಲಕವಾಗಿ ಆ ಪೂಜೆಯ ಫಲ ನಿಮಗೆ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ. ಪುರಾಣ ಕಾಲದಲ್ಲಿ ನಾರದ ಮಹರ್ಷಿಗಳು ಅವರು 3 ಗಳಿಗೆಯಲ್ಲಿ 3 ಲೋಕವನ್ನು ಕೂಡ ಸಂಚರಿಸ್ತಾ ಎಲ್ಲಿ ಯಾರಿಗೆ ಏನು ಕಷ್ಟ ಇದೆ ಅದನ್ನು ತಿಳ್ಕೊಂಡು ದೇವರ ಅನುಗ್ರಹದಿಂದ ಅದನ್ನು ಪರಿಹಾರ ಮಾಡ್ತಾ ಇದ್ರಂತೆ. ಹಾಗೆ ನಾರದ ಮಹರ್ಷಿಗಳು ಭೂಲೋಕಕ್ಕೆ ಬಂದಾಗ ಭೂಲೋಕದಲ್ಲಿದ್ದಂಥ ಜನರಿಗೆಲ್ಲ ತುಂಬ ಕಷ್ಟ, ಯಾರಿಗೂ ಕ್ಷೇಮ ಇಲ್ಲ, ಪ್ರತಿಯೊಬ್ಬರು ಕೂಡ ದುಃಖದಲ್ಲೇ ಇದ್ದರು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಷ್ಟ. ಏನು ಕಷ್ಟ ಅಂತ ಹೇಳಿದ್ರೆ ನೋಡಿ, ಕೆಲವರಿಗೆಲ್ಲ ಆರೋಗ್ಯನೇ ಇಲ್ಲ. ಆರೋಗ್ಯ ಇಲ್ಲದಿದ್ದರೆ ಬೇಸರ ಅಲ್ವಾ, ತುಂಬ ದುಃಖ ಅಲ್ವಾ. ನೋಡಿ ಅಮ್ಮ ಆಗ ಅವರು ನಾನು ಸಣ್ಣವಳೆ ಎಲ್ಲರಿಂದ, ಆದರೆ ನನಗೆ ನಡೀಲಿಕ್ಕೆ ಆಗುವುದಿಲ್ಲ ಅಂತ ಆಗ ಬಂದಾಗ ಹೇಳಿದ್ದಾರೆ ಅವರು. ಯಾಕೆ? ಅವ್ರಿಗೆ ಆರೋಗ್ಯ ಇಲ್ಲ.
ಆ ರೀತಿ ಅವರು ನಗುತ್ತಾ ಇದ್ದಾರೆ. ಅದರ ಮನಸ್ಸೊಳಗೆ ಏನೋ ಬೇಜಾರ, ಅಯ್ಯೋ ನನಗೆ ಕೂಡುವುದಿಲ್ಲಲ್ಲ, ನಂಗೆ ಕೂಡುವುದಿಲ್ಲಲ್ಲ, ಎಲ್ಲರಾಗಿ ನನಗೆ ಓಡಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಬೇಸರ. ಹೌದಾ ಅಲ್ವಾ? ಸಣ್ಣ ಮಾಡಿದ್ದಲ್ಲ ಮನೆ ವಿಷಯ ಗೊತ್ತಾಗ್ಲಿಕ್ಕೆ ಹೇಳು. ಆರೋಗ್ಯ ಇಲ್ಲದರೆ ಒಂದು ಚಿಂತೆ ಅಲ್ವಾ? ಇನ್ನು ಆರೋಗ್ಯ ಚೆನ್ನಾಗಿ ಉಂಟು, ಏನು ತೊಂದರೆ ಇಲ್ಲ ಅಂತ ಇದ್ದರೆ, ಕೆಲವರಿಗೆಲ್ಲ ಹಣ ಇಲ್ಲ, ಉದ್ಯೋಗ ಇಲ್ಲ, ಏನೋ ಸಂಪಾದನೆ ಇಲ್ಲ, ಏನು ಮಾಡೋದಪ್ಪ ಆ ರೀತಿ ಚಿಂತೆ. ಅದು ಬಡತನ ಇದ್ದವರಿಗೆ ಮಾತ್ರ ಗೊತ್ತು, ನಿಮಗೆಲ್ಲ ಹೇಳಿದರೆ ನನಗೆ ಗೊತ್ತಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ, ಹಣ ಇಲ್ಲದಿದ್ದರೆ, ಏನು ಉದ್ಯೋಗ ಇಲ್ಲದಿದ್ದರೆ, ಸಂಪಾದನೆ ಇಲ್ಲದಿದ್ದರೆ ಎಷ್ಟು ಚಿಂತೆ, ಎಷ್ಟು ದುಃಖ ಅಂತ ಅದು ಅವರಿಗೆ ಮಾತ್ರ ಗೊತ್ತು ಅಲ್ವಾ? ಆ ರೀತಿ ದುಃಖ. ಇನ್ನು ಕೆಲವರಿಗೆಲ್ಲ ಸಾಂಸಾರಿಕವಾದಂಥ ಬಿಕ್ಕಟ್ಟು. ಸಾಂಸಾರಿಕವಾದಂಥ ಬಿಕ್ಕಟ್ಟು ಅಂತ ಹೇಳಿದ್ರೆ ಏನು? ಯಾರೆಲ್ಲೆಲ್ಲ ನಾವು ಪ್ರೀತಿಯಲ್ಲಿರಬೇಕು, ಯಾರೆಲ್ಲೆಲ್ಲ ನಾವು ವಿಶ್ವಾಸದಲ್ಲಿರಬೇಕು, ಅಲ್ಲಿ ಪರಸ್ಪರ ಕಲಹ ಬಂದರೆ ಅಲ್ಲಿ ನೆಮ್ಮದಿ ಇರ್ತದ? ಯಾವತ್ತೂ ಕೂಡ. ಆಗ ನಿನ್ನೆ ನಾವು ಪ್ರಾರ್ಥನೆ ಮಾಡುವಾಗ ಹೇಳಿದ್ದೇವೆ, ಮನೆ ಅಂತ ಹೇಳಿದರೆ ಅಲ್ಲಿ ಕಲಹ ಬರಬಾರದು, ಪರಸ್ಪರ ವೈಮನಸ್ಸು ಬರಬಾರದು. ಅಲ್ಲಿ ನಾವು ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು, ಒಬ್ಬರ ಮನಸ್ಸನ್ನೊಬ್ಬರು ತಿಳ್ಕೊಂಡು, ಪ್ರೀತಿಯಿಂದ ವಿಶ್ವಾಸದಿಂದ ಇರಬೇಕು. ಆಗ ಮಾತ್ರ ನೆಮ್ಮದಿ ಅಲ್ವಾ? ನೋಡಿ, ಒಂದು ಮನೆ ಈಗ ನಿಮಗೆಲ್ಲ ಗೊತ್ತಾಗಲಿಲ್ಲ, ಇನ್ನೆಲ್ಲ ಆಗಬೇಕಷ್ಟೇ. ಒಂದು ಮನೆ ಅಂತ ಹೇಳಿದರೆ ಅಲ್ಲಿ ಇದು ಈಗ ಮನೆ ಮಾತ್ರ ಆಗಿದೆ, ಇನ್ನು ಒಂದು ಮನೆ ಬೆಳಗಬೇಕು ಅಂತಿದ್ರೆ ನಿನಗೊಂದು ಮನೆ ಮಡದಿ ಬರಬೇಕು ಅಲ್ವಾ? ಒಂದು ಮನೆ ಮನಸ್ಸನ್ನು ಅರಿಯುವ ತಿಳಿಯುವ ಒಂದು ಪತ್ನಿ ಗಂಡ ಹೆಂಡತಿ ಅವರು ಒಂದು ಮನೆಗೆ ಚಕ್ರ ಇದ್ದ ಹಾಗೆ, ಒಂದು ರಥಕ್ಕೆ 2 ಚಕ್ರಗಳಿದ್ದ ಹಾಗೆ. ಅವರು ಹೇಗಿರಬೇಕು? ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು, ಒಬ್ಬರನ್ನೊಬ್ಬರು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಭಾವನೆಯಿಂದ ಅವರಿರಬೇಕಲ್ವಾ? ಅವರು ಯಾವತ್ತೂ ಕೂಡ ಸಂಗಚ್ಛದ್ವಂ ಸಂವದದ್ವಂ ಸಂವೋಮನಾಂಸಿ ಜಾನತಾಂ. ಹೇಗಿರಬೇಕು? ಸಂಗಚ್ಛದ್ವಂ, ಒಟ್ಟಾಗಿ ಒಂದಾಗಿ ನಡೆಯಬೇಕು ಅಲ್ವಾ? ಹೋಗುವಾಗ ಒಟ್ಟಿಗೆ ಶಾಪಿಂಗ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಅರ್ಥ ಅಲ್ಲ, ಅವರ ನಡೆ ಒಂದೇ ಆಗಬೇಕು ಅಂತ. ಸಂವದದ್ವಂ, ಅವರ ಮಾತುಗಳು ಒಂದಾಗಬೇಕು, ಅವರ ಮಾತುಗಳು ಬೇರೆ ಬೇರೆ ಆಗಬಾರ್ದು ಯಾವತ್ತೂ ಕೂಡ. ಕೆಲವರು ಗಂಡ ಹೆಂಡತಿ ಅಭ್ಯಾಸ ಉಂಟು ಎಂತ, ಹೇಗೆ ಗೊತ್ತುಂಟಾ? ಎಲ್ಲಿಗಾದರೂ ಹೋಗಿ ಬಂದು ದಾಯ್ತಾ ಇನಿ ಅವರು 500 ಜನ ಅವು ಅಂತ ಹೇಳುದು. ಆಗ ದಾಯ್ತಾ 500 700 ಅವು ಅಂತ ಹೆಂಡತಿ ಹೇಳುದು. ಗಂಡ 500 ಹೇಳುವಾಗ ಹೆಂಡತಿ 700. ಇಬ್ಬರು ಲೆಕ್ಕ ಮಾಡಿದ್ದಾರ? ಲೆಕ್ಕ ಮಾಡಲಿಲ್ಲ. ಒಟ್ಟು ಗಂಡ ಹೇಳಿದ್ದಕ್ಕೆ ಒಂದು ಅಡ್ಡ ಹೇಳಬೇಕು. ಹಾಗೆ ಆಂಡಪ್ಪ ಈ ಬಣ್ಣವೇ ಸರಿಯಾಗಿ ಏನು ಪಾತ್ರೆ ರುಚಿ ಅಂತ ಹೇಳಿ ಗಂಡ ಮಾತಾಡೋದಿಲ್ಲ. ಸೊ ಇದೇ ರೀತಿ ಮುಂದುವರೆದ್ರೆ ಏನಾಗ್ತದೆ? ನಾನು ಎಂತ ಹೇಳಿದ್ರು ಅವಳದ್ದೊಂದು ಉಂಟೆ. ಆಗ ಏನಾಗ್ತದೆ? ನಿಂತಾನೆ ಪ್ರೀತಿ ಕಮ್ಮಿ ಆಗ್ತದಾ ಇಲ್ವಾ? ಅವಳ ಎದುರು ಮಾತಾಡುವುದಿಲ್ಲ, ಮತ್ತೆ ಗಂಡನ ಎದುರು ಹೆಂಡತಿ ಮಾತಾಡುವುದಿಲ್ಲ, ಹೆಂಡತಿ ಎದುರು ಗಂಡ ಮಾತಾಡ. ಯಾಕೆ? ಅವು ಎದುರು ಉತ್ತರ ಕೊಡ್ತಾರೆ. ಮಾತುಗಳು ಬೇರೆ ಆಗಬಾರ್ದು. ಸಂವಾದ, ನಮ್ಮ ಮಾತುಗಳು ಒಂದಾಗಬೇಕು. ಸಂವೋ ಮನಾಂಸಿ ಜಾನತ, ನಮ್ಮ ಮನಸ್ಸುಗಳು ಒಂದಾಗಬೇಕು. ಆಗ ಮಾತ್ರ ಅಲ್ಲಿ ಕ್ಷೇಮ. ಗಂಡ ಹೆಂಡತಿ ಅಂತ ಹೇಳಿದ್ರೆ ಅವರು ಯಾವತ್ತೂ ಕೂಡ 36 ಬರೆದಾಗ ಆಗಬಾರದು. 36 ಬರೆಯುವುದು ಹೇಗೆ? 3 6, ಒಂದರ ಮುಖ ಈಚೆ ಆಚೆ, ಒಂದರ ಮುಖ ಈಚೆ, 3ರ ಮುಖ ಈಚೆ, 6ರ ಮುಖ ಆಚೆ. ಹಾಗಾಗಬಾರದು. ಒತ್ತಿನ ಮೋಣೆ ಅಂಚಿ, ಉರಿಯನ ಮೋಣೆ ಇಂಚಿ ಆಗಬಾರ್ದು. ಅವರು ಮತ್ತೆ ಹೇಗಾಗಬೇಕು ಅಂತ ಹೇಳಿದರೆ 63 ಬರೆದಾಗ ಆಗಬೇಕು. 6 3. ಅದು ಹೇಗೆ ಬರೆಯೋದು? 6 ಮತ್ತು 3 ಅಲ್ವಾ? ಅದು ಹೇಗಿರ್ತದೆ? ಪರಸ್ಪರ ಅಭಿಮುಖವಾಗಿರ್ತದೆ ಅಲ್ವಾ? ಹಾಗಿರಬೇಕು ಗಂಡ ಹೆಂಡತಿ. ನಾನು ಹಾಗೆ ಹೇಳಿದ್ದೇನೆ ಅಂತ ಇನ್ನು ನಾಳೆ ನಿಮ್ಮ ಯಜಮಾನ್ರು ಎಲ್ಲಾರು ಅರ್ಜೆಂಟ್ ಕೆಲಸಕ್ಕೆ ಹೋಗುವ ಓಡೆ ಪೋಪಡೆ ಉಂತಿರೆ ಕೋಡೆ ಭಟ್ರು ಬಂತೀರಿ, ಈರೇನ ಮೋಣೆ ತೋದೇ ರೂಪೊಡಿಗೆ ಅಂತ ಹೇಳಿಕೊಂಡು ನೀವೆಲ್ಲ ಅವರದ್ದು ಹಿಡಿದಿಡಬೇಡಿ. ಯಾಕೆ? ಆ ಅರ್ಥದಲ್ಲಿ ಹೇಳಿದ್ದಲ್ಲ, ನಮ್ಮ ಭಾವನೆಗಳು ಒಂದಾಗಬೇಕು ಹೇಳುವಂಥ ರೀತಿಯಲ್ಲಿ. ಗೊತ್ತಾಯ್ತಲ್ಲ? ಆಗ ಆ ರೀತಿ ಇಲ್ಲ ಅಂತಾದರೆ ಅಲ್ಲಿ ನೆಮ್ಮದಿ ಉಂಟಾ? ಆ ರೀತಿ ಕೆಲವು ಮನೆಗಳಲ್ಲಿ ಅಂಥ ದುಃಖಗಳು. ಇನ್ನು ಕೆಲವರಿಗೆಲ್ಲ ಮಕ್ಕಳಿಲ್ಲ ಅಂತ ದುಃಖ. ಮಕ್ಕಳಿಲ್ಲದವರ ದುಃಖ ಮಕ್ಕಳಿಲ್ಲದವರಿಗೆ ಗೊತ್ತು, ಅಷ್ಟು ಚಿಂತೆ. ಅದೇ ರೀತಿಯಾಗಿ ಮಕ್ಕಳಿದ್ದವರು ಕ್ಷೇಮದಲ್ಲಿ ಇರ್ತಾರಾ? ಎಲ್ಲರೂ ಇರಬೇಕು ಅಂತಿಲ್ಲ. ಈಗ ನಿನ್ನ ಅಮ್ಮನಿಗೆ ದೇವರಂತ ನಿನ್ನ 2 ಮಕ್ಕಳು ಕೊಟ್ಟಿದ್ದಾರೆ, ಹಾಗೆ ಅಮ್ಮನ ಏನು ದುಃಖ ಇದ್ದರೂ ಎಲ್ಲ ಪರಿಹಾರ ಆಗಿದೆ ಅಲ್ವಾ? ಅದೇ ಆ ಮಕ್ಕಳಿದ್ರು, ಕೆಲವರು ಮಕ್ಕಳಿಗಿರ್ತಾರೆ ಗೊತ್ತುಂಟಾ? ಊರಲ್ಲೆಲ್ಲ ಭಾರಿ ಉಪಕಾರಿಗಳು, ಎಲ್ಲರಿಗೂ ಬೇಕು. ಮನೆಗೆ ಬರುವಾಗ ಅಮ್ಮನನ್ನು ಕಂಡ್ರೆ ಆಗುದಿಲ್ಲ, ಹೊರ ಪಾತ್ರೆಯಿಂದ ತುಳುವ ನೈಜ ಅಂತ ಹೇಳಿಕೊಂಡು ಅಮ್ಮನಿಗೆ 2 ಬೈಯೋದು. ಅಂಥ ಮಕ್ಕಳು ಭಯೋತ್ಪಾದಕರಂಥ ಮಕ್ಕಳು ಇರ್ತಾರೆ. ಅಂಥ ಮಕ್ಕಳಿದ್ರೆ ಆ ಮನೆ ಹೇಗಿರ್ತದೆ? ಆ ಮನೆ ಅದು ಯಾವತ್ತೂ ಕೂಡ ಅಲ್ಲಿ ಶಾಂತಿ ಇರುವುದಿಲ್ಲ. ಯಾಕೆ ಅಂತ ಹೇಳಿದರೆ, ನಮಗೆಲ್ಲ ಎಷ್ಟೇ ಕಷ್ಟ ಇರಲಿ, ನಮ್ಮ ಮಕ್ಕಳು ಅವರು ಒಳ್ಳೆಯ ಮಕ್ಕಳಾದರೆ, ಒಳ್ಳೆಯ ಗುಣದವರಾದರೆ ಮಾತ್ರ ನನಗೆ ತೊಂದರೆ ಇಲ್ಲ. ಏನು ಕಷ್ಟ ಇರಲಿ, ದೇವರಂಥ ಮಕ್ಕಳಿದ್ದಾರೆ ಅಂತ ಅಪ್ಪ ಅಮ್ಮ ಸಂತೋಷದಲ್ಲಿ ಇರ್ತಾರೆ ಅಲ್ವಾ? ಹಾಗಾದರೆ ಮಾತ್ರ ನೆಮ್ಮದಿ. ಆದರೆ ಆ ಮಕ್ಕಳು ಕೂಡ ಆಗ ಕಾಲದಲ್ಲಿ ಅತ್ಯಂತ ದುಷ್ಟರೇ ಆಗಿದ್ದರಂತೆ. ಎಲ್ಲಿಯೂ ಕ್ಷೇಮ ಇಲ್ಲ. ಯಾಕೆ ಹೀಗೆ ಎಂಬುದಾಗಿ ಚಿಂತೆ ಮಾಡಿದಾಗ, ಯಾಕಪ್ಪ ಈ ಮನುಷ್ಯರಿಗೆ ಇಂಥ ಚಿಂತೆ ಬಂತು, ಇಂಥ ಕಷ್ಟ ಯಾಕೆ ಬಂತು ಅಂತ ಚಿಂತೆ ಮಾಡಿದರೆ, ಯಾಕೆ ಮನುಷ್ಯರಿಗೆ ಕಷ್ಟ ಬರಬಹುದಾ?
ಖಂಡಿತ ಬರಬಾರ್ದು. ಯಾಕೆ ದೇವರು ಕೊಟ್ಟಂತ ದೊಡ್ಡ ಒಂದು ಉಡುಗೊರೆ ನಮ್ಮ ಆತ್ಮಕ್ಕೆ. ದೇವರು ಕೊಟ್ಟ ಗಾಡ್ಸ್ ಗಿಫ್ಟ್ ಯಾವುದು? ಈ ಮನುಷ್ಯ ಜನ್ಮ. 84 ಲಕ್ಷ ಜೀವ ಜಾಲವನ್ನು ದೇವರು ಸೃಷ್ಟಿ ಮಾಡಿದ್ದಾರೆ. ಅದರಲ್ಲಿ ಅಂತಿಮವಾದಂಥ ಜನ್ಮ ಯಾವುದು ಅಂತ ಹೇಳಿದ್ರೆ ಈ ಮನುಷ್ಯ ಜನ್ಮ. ದೇವರು ಕೊಟ್ಟಂಥ ದೊಡ್ಡ ಉಡುಗೊರೆ ನಮಗೆ. ನೋಡಿ, ಇವತ್ತು ಕೆಲವರೆಲ್ಲ ಬರುವಾಗ ನಿಮಗೆಲ್ಲ ಒಂದೊಂದು ದೊಡ್ಡ ಕಟ್ಟಾಲ ತಕೊಂಡು ಬಂದಿದ್ದಾರೆ, ಗಿಫ್ಟ್ ಅಲ್ಲ. ಯಾಕೆ ಗಿಫ್ಟ್ ಕೊಡ್ತಾರೆ ಅವರು? ನಿಮಗೆ ಯಾಕೆ ಗಿಫ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಅವರಿಗೆ ಪ್ರೀತಿಯವರು ಅಲ್ವಾ. ಅವರಿಗೆ ನಾವು ಏನಾದರೂ ಕೊಡದಿದ್ದರೆ ಹೇಗೆ? ಇನ್ನು ಕೆಲವರು ಇದು ವೆಡ್ಡಿಂಗ್ ಆನಿವರ್ಸರಿಗೆಲ್ಲ ಹೆಂಡತಿಗೆ ಒಂದು ನೆಕ್ಲೆಸ್ ಎಲ್ಲ ಮಾಡಿ ತರ್ತಾರೆ ಅಲ್ವಾ. ಯಾಕೆ ತರ್ತಾರೆ? ಅವನಿಗೆ ಅವನ ಹೆಂಡತಿಯ ಮೇಲೆ ತುಂಬ ಪ್ರೀತಿ. ಯಾರಿಗೆ ಉಡುಗೊರೆ ಕೊಡೋದು? ಪ್ರೀತಿಯವರಿಗೆ ಅಲ್ವಾ. ದೇವರು ನಮಗೆ ಉಡುಗೊರೆ ಕೊಟ್ಟಿದ್ದಾರೆ. ಏನು? ಈ ಜನ್ಮ ಅನ್ನುವಂಥ ಮನುಷ್ಯ ಜನ್ಮ ಅನ್ನುವಂಥ ಆ ಉಡುಗೊರೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆಗ ದೇವರಿಗೆ ನಾವು ಪ್ರೀತಿಯವರು ಹೌದಾ ಅಲ್ವಾ? ದೇವರಿಗೆ ಪ್ರೀತಿಯವರು ನಾವು ಹೌದಾಗಿದ್ದರೆ ಇಂಥ ಕಷ್ಟ ನಮಗೆ ಬರಬಹುದಾ? ಖಂಡಿತ ಬರಬಾರ್ದಲ್ಲ. ಯಾಕೆ ದೇವರು ನಮಗಿಂತ ಕಷ್ಟ ಬಂತು ಅಂತ ಆಲೋಚನೆ ಮಾಡಿದಾಗ ಆಗ ಅವರಿಗೆ ಗೊತ್ತಾಯಿತು ಇವರು ಯಾರಿಗೂ ಕೂಡ ದೇವರ ದಯ ಇಲ್ಲ, ದೇವರ ಅನುಗ್ರಹ ಇದ್ದರೆ. ಈಗ ದೀಪ ಉರಿತಾ ಇದ್ದರೆ ಕತ್ತಲಾಗ್ತದ? ಯಾವಾಗ ಕತ್ತಲಾಗೋದು? ದೀಪ ನಂದಿದ್ರೆ ಮಾತ್ರ. ಹಾಗೆ ದೇವರ ದಯ ಇಲ್ಲದೆ ಹೋದರೆ ಮಾತ್ರ ನಮಗೆ ಕಷ್ಟ ಬರುವುದು. ಈ ಮನುಷ್ಯರಿಗೆ ಬಂದಂಥ ಕಷ್ಟಕ್ಕೆ ಕಾರಣ ಇವರಿಗೆ ದೇವರ ದಯ ಇಲ್ಲದೆ ಇರುವುದು ಹೇಳುವಂಥ ವಿಚಾರ ಗೊತ್ತಾಗಿ ಅವರನ್ನ ಕರೆದು ಹೇಳ್ತಾರೆ, ನೋಡಿ ಯಾಕೆ ಈ ರೀತಿ ನಿಮ್ಮ ಆ ಚಾಪೆ ಹಾಕಿ, ಆ ಚಾಪೆ ಹಾಕಿ ನಾನು ಆಗ ಚಾಪೆ ಹಾಕಿದ್ದು ಅದನ್ನು ತೆಗೆದು ಬಿಸಾಡಿದ್ದೆ ಯಾಕೆ ಅಲ್ಲಿ ಹಾಕಿ ಚಾಪೆ ಹಾಕಿ ಕೂತು. ಆಗ ಯಾಕೆ ಈ ದೇವರ ದಯ ಇಲ್ಲದೆ ಯಾಕೆ ಆಯಿತು ಅಂತ ಆಲೋಚನೆ ಮಾಡಿದರೆ ನೋಡಿ ಅವರಿಗೆ ಯಾರಿಗೂ ಕೂಡ ದೇವರ ಮೇಲೆ ವಿಶ್ವಾಸ ಇಲ್ಲ. ಇನ್ನು ಮಾತ್ರ ಪಕ್ಕಡೆ ಈ ಭಟ್ರನ್ನ ಹಾಕ್ಲ ಕಾಸು ಮಂತ್ಯರ ಪೂಜೆ ಮಾಡ್ಕೊಂಡೆ ಅಂತ ಹೇಳಿಕೊಂಡು ಯಾರಿಗೂ ಕೂಡ ಆ ದೇವರ ಪೂಜೆಯಲ್ಲಿ ವಿಶ್ವಾಸ ಇಲ್ಲ. ದೇವರು ಕೊಡುವ ಭಾಗ್ಯಗಳೆಲ್ಲ ನಮಗೆ ಬೇಕು. ಆದರೆ ದೇವರಿಗೆ ಪುನಃ ನಾವೇನು ಕೊಡ್ತೇವೆ? ಏನು ಕೊಡಲಿಕ್ಕಿಲ್ಲ. ದೇವರು ಕೂಡ ನಮಗೆ ಏನೆಲ್ಲ ಭಾಗ್ಯ ಕೊಟ್ಟಿದ್ದಾರೆ ನೋಡಿ. ಒಳ್ಳೆ ಮಳೆ, ಸಮಯಕ್ಕೆ ಸರಿಯಾಗಿ ಮಳೆ ಬರ್ತದೆ. ಮಳೆ ಬಂದರೆ ಮಾತ್ರ ನಾವು ನೀರು ಕುಡಿಬೋದಷ್ಟೇ. ನೋಡಿ, ಈ ಗಾಳಿ ಬೀಸ್ತದೆ, ಯಾರು ಫ್ಯಾನ್ ಇಟ್ಟು ಬರುವುದ ಗಾಳಿ ಅಲ್ಲ. ದೇವರು ನಾವು ಬದುಕಬೇಕು ಅಂತ ದೇವರು ನಮಗೆ ಗಾಳಿ ಕೊಡ್ತಾರೆ ಅಲ್ವಾ. ಈ ಭೂಮಿಯಲ್ಲಿ ಬೆಳೆಯುತ್ತದೆ. ಆ ಸೂರ್ಯ ಪ್ರಕಾಶದಿಂದಾಗಿ ನಮಗೆ ಎಲ್ಲ ಗಿಡಗಳಿಗೆ ಜೀವ ಚೈತನ್ಯ ಬರ್ತದೆ. ಇದೆಲ್ಲ ಯಾರು ಕೊಡೋದು? ನೈಸರ್ಗಿಕ ಅಂತ ನೀವು ಹೇಳಿದ್ರು ಕೂಡ ದೇವರ ಚಿಂತೆಯಿಂದಲೇ ಅದು ಬರುವುದು, ದೇವರ ಸಂಕಲ್ಪದಿಂದ ಮಾತ್ರ. ಹಾಗಿರುವಾಗ ದೇವರು ನಮಗೆಲ್ಲ ಕೊಡ್ತಾರೆ. ದೇವರಿಗೆ ಕೊಡ್ಲಿಕ್ಕಾಗುವ ಲೆಕ್ಕ ಹಾಕ್ಬೋದು. ಮೋರ್ಚಿ ಕಾಲಿ ಸರ್ತಿ 100 ರೂಪಾಯಿ ಕೊರನೆ, ನನಗೆ ಈ ಸರ್ತಿ ಜಾಸ್ತಿ ಕೊರಪಣೆ ಮೋರ್ಚಿ ಅಂತ ಹೇಳಿಕೊಂಡು ಅವಕ್ಕೆ ಅಭ್ಯಾಸ ಹಾಕೊಂಡು ಅಂತ ಹೇಳಿಕೊಂಡು ನಾವು ದೇವರಿಗೆ ಕೊಡುವಾಗ ಲೆಕ್ಕ ಮಾಡೋದು. ನಮಗೆ ಸಿಗುವಾಗ ಲೆಕ್ಕ ಮಾಡ್ತೇವಾ? ಏನಿಲ್ಲ. ಆದರೆ ಆಗಿದ್ದ ಕಾಲ ಜನರಿಗೆ ದೇವರು ಬೇಡ, ಇದೆಲ್ಲ ಸುಮ್ಮನೆ ಅಂತ ಹೇಳಿಕೊಂಡು ದೇವರ ಪೂಜೆಯನ್ನೇ ಯಾರು ಮಾಡ್ತಾ ಇರಲಿಲ್ಲ, ದೇವರನ್ನು ನಂಬುತ್ತಾ ಇರಲಿಲ್ಲ. ಅದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಯಾರಿಗೆ ದೇವರ ಅನುಗ್ರಹ ಆಗ್ತದೆ ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂತ ಹೇಳಿದ್ರೆ ದೇವರಿಗೆ ಭಗವದ್ಗೀತೆ ಅಂತ ಹೇಳಿದ್ರೆ ಅದೇನು ಮಂತ್ರ ಅಲ್ಲ. ಕೃಷ್ಣ ದೇವರು ಯಾವ ರೀತಿಯಾಗಿ ಕಲಿಯುಗದ ಜನರು ಜೀವನ ಮಾಡಬೇಕು ಹೇಳುವಂಥ ಒಂದು ವಿಚಾರವನ್ನ ಆ ಭಗವತಃ ಗೀತಂ ದೇವರ ಮಾತು ಅದು ಅರ್ಜುನನಿಗೆ ಹೇಳುವುದು ಅಂತ ಅರ್ಜುನನಿಗೆ ಹೇಳಿದ್ದಲ್ಲ. ತನ್ನ ಅವತಾರ ಮುಗದ ಮೇಲೆ ಕಲಿಯುಗ ಬರ್ತದೆ, ಕಲಿಯುಗದ ಜನರಿಗೆ ಉಪಕಾರ ಆಗಬೇಕು ಅಂತ ಕೃಷ್ಣ ಹೇಳಿದ ನೋಡಿ ಭಗವದ್ಗೀತೆ. ಹಾಗಿರುವಾಗ ಆ ಭಗವಂತನ ಗೀತೆಯಲ್ಲಿ ಕೃಷ್ಣ ಒಂದಷ್ಟು ವಿಚಾರವನ್ನು ಹೇಳಿದ್ದಾನೆ. ಅಲ್ಲಿ ಏನು ಹೇಳಿದ್ದಾನೆ ಅಂತ ಹೇಳಿದ್ರೆ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಹ. ದೇವರನ್ನು ಯಾವ ರೀತಿಯಾಗಿ ನಾವು ಕಾಣ್ತೇವೋ ಅದೇ ರೀತಿ ಆ ದೇವರು ನಮ್ಮನ್ನು ಗ್ರಹಿಸ್ತಾರೆ ಅಂತ. ದೇವರಿಗೆ ಎಂತಕ್ಕೆ ದೇವರು ಮಾತಾಡ್ತಾರ? ದೇವರಿಗೆ ಇಷ್ಟೇ ಸಾಕು ಅಂತ ಹೇಳಿದರೆ ದೇವರು ಹೇಳ್ತಾರಂತೆ ನಿನಗೂ ಇಷ್ಟೇ ಸಾಕು ಅಂತ. ಆಗ ದೇವರ ಕಾರ್ಯದಲ್ಲಿ ನಾವು ಯಾವತ್ತೂ ಕೊರತೆ ಮಾಡಲಿಕ್ಕಿಲ್ಲ. ನೋಡಿ, ಸತ್ಯನಾರಾಯಣ ದೇವರ ಪೂಜೆ ಮಾಡಬೇಕಿದ್ರೆ ಈ ರೀತಿ ಮಂಟಪ ಎಲ್ಲ ಕಟ್ಟಬೇಕಾ? ಏನು ಬೇಡ. ಒಂದು ಕಳಸಿ ಇಟ್ಟು ಒಂದು ತುಳಸಿ ಇಟ್ಟರೆ ಸಾಕು, ದೇವರಿಗೆ ಸಾಕು. ನಮಗೆ ಸಾಕ? ನಾವು ಇಷ್ಟು ಚಂದದ ಮನೆ ಆದೀತು ಅಂತ ನೀವು ಗ್ರಹಿಸಿದ್ದೀರಾ? ಇಲ್ಲಿ ಕಟ್ಟೋಡು ಅಂತ ಇತ್ತಲ್ಲ, ಇಷ್ಟು ಚಂದ ಆದೀತು ಅಂತ ಗ್ರಹಿಸಿದ್ದೀರಾ? ಯಾರು ಮಾಡಿದ್ದು? ಎಲ್ಲ ಭಗವಂತ. ಆ ಭಗವಂತನ ಸಂಕಲ್ಪದಿಂದ ಅದು ಪೂರ್ಣ ಆಗಿದೆ ಅಲ್ವಾ. ಹಾಗಿರುವಾಗ ಭಗವಂತ ಎಲ್ಲ ನಮಗೆ ಕೊಟ್ಟಿದ್ದಾನೆ. ಅವನಿಗೆ ನಾವು ಒಂದಷ್ಟು ಏನು ಕೊಡಲಿಕ್ಕಾಗ್ತದೆ? ಭಕ್ತಿಯ ಪೂಜೆ ಮಾತ್ರ. ಆ ಮಾಡುವಂಥ ಪೂಜೆ ಭಕ್ತಿಯಿಂದ ಮಾಡಿದಾಗ ಆ ದೇವರು ನಮ್ಮನ್ನು ಖಂಡಿತವಾಗಿಯೂ ಅನುಗ್ರಹಿಸ್ತಾರೆ ಅಂತ ಒಂದಷ್ಟು ಧಾರ್ಮಿಕವಾದಂಥ ವಿಚಾರಗಳನ್ನು ಆ ಜನರಿಗೆಲ್ಲ
ನಾರದ ಋಷಿಗಳು ಹೇಳಿದರು, ನೋಡಿ ಈ ರೀತಿ ಜನ್ಮ ವ್ಯರ್ಥ ಮಾಡಬೇಡಿ, ನಿಮಗೆ ದೇವರ ಅನುಗ್ರಹ ಆಗಬೇಕು, ಈ ಜನ್ಮಕ್ಕೆ ಬಂದ ಮೇಲೆ ದೇವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಹೇಳುವಂಥ ವಿಚಾರದಲ್ಲಿ ಒಂದಷ್ಟು ವಿಚಾರವನ್ನು ಹೇಳಿದರೆ ಯಾರಿಗೂ ಕೂಡ ಅದು ಇಷ್ಟ ಆಗಲಿಲ್ಲ. ಆಯ್ತಾ ಈ ಭಟ್ರು ಪನ್ಪಣೆ ಪೊಕ್ಕಡೆ ನಿದ್ರೆಲ್ಲ ಬರ್ಕೊಂಡು ಕೋಡೆ ನಿದ್ರೆಲ್ಲ ಮಾಡ್ತಿದ್ವಿ ಕಿರಿಕಿರಿ ಅಂತ ಈ ಮಾತು ಉಹಿತವಾದದ್ದು. ಯಾವಾಗಲೂ ಕೂಡ ಕಷಾಯ ಸ್ವಲ್ಪ ಕಹಿಯೇ ಇರ್ತದೆ. ಕಷಾಯ ಶರೀರಕ್ಕೆ ಬೇಕಿರೋದು ಔಷಧಿಯಾಗಿದ್ದರೂ ಕೂಡ ಅದು ಕುಡಿಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಈ ಧಾರ್ಮಿಕವಾದಂಥ ವಿಚಾರಗಳನ್ನು ನಾರದ ಋಷಿಗಳು ಹೇಳಿದರೆ ಆ ಮಾತನ್ನು ಯಾರೂ ಕೇಳಲಿಲ್ಲ. ಎಲ್ಲ ಪೂಜೆ ನಾನು ಹೇಳ್ತೇನೆ, ಕೇಳಿದರೆ ಸಂತೋಷ ನನಗೆ, ಕೇಳಲಿಲ್ಲ ಅಂತಾದರೆ ನಾನೆಂತ ಮಾಡೋದು? ನಾನು ಹೇಳೋದು ಹೇಳಿದ್ದೇನೆ, ನೀವು 12 ಗಂಟೆ ಆಗುವ ಪೂಜೆ ಮಾಡೋದು, ನೀವು ಕೊಟ್ಟ ದಕ್ಷಿಣೆ ಕಟ್ಟಿಕೊಳ್ಳೋದು, ನಾನು ಹೋಗುದೆ ಅಲ್ವಾ, ನನಗೆ ನನ್ನ ಮನೆ ಉಂಟು. ಆದರೆ ನಾರದ ಋಷಿಗಳು ಹಾಗೆಲ್ಲ, ನಮ್ಮಾಗೆ ಯಾವ ಸ್ವಾರ್ಥ ಅವರಿಗಿಲ್ಲ. ವಸುದೈವ ಕುಟುಂಬಕಂ, ಈ ಲೋಕದ ಜನರಿಗೆ ಸಂತೋಷ ಆದರೆ ಅವರಿಗೂ ಸಂತೋಷ, ಜನರಿಗೆ ದುಃಖ ಆದರೆ ಅವರಿಗೂ ದುಃಖ. ಆ ರೀತಿಯ ಸನ್ಮನಸ್ಸುಳ್ಳ ನಾರದ ಋಷಿಗಳಿಗೆ ಈ ಜನರಿಗಿಂತ ಕಷ್ಟ ಬಂತಲ್ಲ ಅಂತ ಚಿಂತೆಯಾಗಿ ಇವರನ್ನು ಹೇಗಾದರೂ ಉದ್ಧರಿಸಬೇಕು ಹೇಳುವಂಥ ಸಂಕಲ್ಪದೊಂದಿಗೆ ಬೇರೆ ದಾರಿ ಕಾಣದೆ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕನಾದಂಥ, ಜಗನ್ನಿಯಾಮಕನಾದಂಥ, ಲೋಕಾಧ್ಯಕ್ಷನಾದಂಥ, ಧರ್ಮಾಧ್ಯಕ್ಷನಾದಂಥ ಮಹಾವಿಷ್ಣುವಿನ ಲೋಕವನ್ನ ಸ್ಥಿತಿಯನ್ನ ಕಾಪಾಡುವಂಥ ಆ ಮಹಾವಿಷ್ಣು ದೇವರ ದಿವ್ಯ ಸನ್ನಿಧಾನಕ್ಕೆ ಅವರು ಹೋಗಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಅವರು ಸಂಕಲ್ಪ ಮಾಡಿದ್ದೇ ತಡ, ಅವರು ಕೂಡಲೇ ಮನೋವೇಗ ಅಲ್ಲಿಗೆ. ಈಗ ನಮಗೆ ತಿರುಪತಿಗೆ ಹೋಗ್ಬೇಕಿದ್ರೋ ಅಲ್ಲ, ನಿಮಗೆ ಲಂಡನ್ ಜಪಾನಿಗೆ ಹೋಗಬೇಕಿದ್ರೋ ಟಿಕೆಟ್ ಮಾಡಬೇಕಲ್ಲ, ಅವರಿಗೆ ಹಾಗೇನಿಲ್ಲ, ನೇರ ವೈಕುಂಠಕ್ಕೆ ತಲುಪಿ ಆಯ್ತು ಅವರು ನಾರದ ಋಷಿಗಳು. ಅಲ್ಲಿ ದೇವರ ಪುಣ್ಯ ದರ್ಶನ ಕೂಡ ಆಯಿತು. ಆ ದೇವರು ಹೇಗಿದ್ದಾರೆ, ದೇವರು ಹೀಗೆ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯವ? ದೇವರಿಗೆ ಯಾವತ್ತೂ ಯಾವುದೇ ರೂಪಕಲ್ಪನೆ ಇಲ್ಲ, ಎಲ್ಲ ನಮ್ಮ ಸಂಕಲ್ಪ. ವಿಷ್ಣು ಹಾಗೆ, ಕೃಷ್ಣ ಹೀಗೆ, ರಾಮ ಹೀಗೆ ಅಂತ. ಆದರೆ ಆ ದೇವರು ಹೇಗೆ ಅಂತ ಹೇಳಿದ್ರೆ ಆದಿಮಧ್ಯಾಂತ ಹೀನಾಯ ನಿರ್ಗುಣಾಯ ಗುಣಾತ್ಮನೆ. ದೇವರಿಗೆ ಆದಿ ಯಾವುದು, ಮಧ್ಯ ಯಾವುದು, ಅಂತ್ಯ ಯಾವುದು ಯಾರೂ ಕಂಡವನಿಲ್ಲ. ಆದರೂ ದೇವರ ದರ್ಶನ ಆಗ್ತದೆ ನಮಗೆ. ಹೇಗೆ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ನಮ್ಮ ಭಕ್ತಿಗನುಸಾರವಾಗಿ. ಆ ದಿನ ಆ ಭಗವಂತನ ಆ ಪುಣ್ಯ ದರ್ಶನ ಆ ನಾರದ ಋಷಿಗಳಿಗೆ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ, ನೋಡಿ ನಾವು ಸತ್ಯನಾರಾಯಣ ದೇವರ ಪೂಜೆ ಮಾಡೋದೊಂದು ಫಲಕ ಇಡ್ತೇವೆ ಅಲ್ವಾ, ಆ ರೂಪ ದೇವರು ಅವತ್ತು ಕಂಡ ರೂಪ ನಾರದ ಋಷಿಗಳಿಗೆ ಯಾವ ರೀತಿ ಅಂತ ಹೇಳಿದ್ರೆ, ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ. ತತ್ರ ನಾರಾಯಣಂ ದೇವಂ, ಅಲ್ಲಿ ನಾರಾಯಣ ದೇವರು ಶುಕ್ಲವರ್ಣಂ ಬಿಳಿಯಾದಂಥ ಬಣ್ಣವುಳ್ಳವರಾಗಿದ್ದರಂತೆ. ಆ ದೇವರಿಗೆ 4 ಕೈಗಳಿದ್ದಂತೆ. 4 ಕೈಗಳಲ್ಲಿ ಚಕ್ರ, ಶಂಖ, ಗದ, ಪದ್ಮ ಹೇಳುವಂಥ 4 ಆಯುಧವನ್ನ ದೇವರು ಧಾರಣೆ ಮಾಡಿದ್ರಂತೆ. ತೊರಳಿ ತುಳಸಿ ಮಾಲೆಯನ್ನು ಧರಿಸಿದಂಥ ಪುಣ್ಯಮೂರ್ತಿಯನ್ನ ಕಂಡಾಗ ನಾರದ ಋಷಿಗಳು ಅರಣ್ಯವಾಗಿ ದೇವರನ್ನ ಭಜನೆ ಮಾಡ್ತಾರೆ, ಪ್ರದಕ್ಷಿಣ ಬರ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆಗ ನಾರದ ಮಾಡುವಂಥ ಭಕ್ತಿಯನ್ನ ಕಂಡು ದೇವರಿಗೆ ತುಂಬ ಸಂತೋಷ ಆಯಿತು. ದೇವರು ಬರ್ತಾರೆ, ನಾರದನ್ನು ಹಿಡಿದೆತ್ತಿ ಕೇಳ್ತಾರೆ, ಯಾಕೆ ನಾರದ ಇಷ್ಟು ನನ್ನನ್ನು ಭಕ್ತಿ ಮಾಡಿದೆಯಲ್ಲ, ಏನು ಕಾರಣ ಅಂತ ಕೇಳಿದರೆ ನಾರದ ದೇವರಲ್ಲಿ ಹೇಳ್ತಾರೆ, ದೇವರೇ ನನಗಾಗಿ ಏನನ್ನು ನಾ ಬೇಡಿನು ಎಂಬುದಾಗಿ. ನನಗಾಗಿ ಏನನ್ನು ನಾನು ಕೇಳುವುದಿಲ್ಲ ದೇವರೇ. ಮತ್ತ್ಯಾಕೆ ದೇವರಿಗೆ ಆಶ್ಚರ್ಯ, ಇಷ್ಟು ಪ್ರಾರ್ಥನೆ ಮಾಡಿದ್ದಾನೆ, ಇಷ್ಟು ದೂರ ನನ್ನನ್ನು ನೋಡಲಿಕ್ಕೆ ಬಂದಿದ್ದಾನೆ, ಈಗ ನಿನಗೇನು ಬೇಕು ಅಂತ ಕೇಳಿದರೆ ನನಗೇನು ಬೇಡ ಅಂತ ಹೇಳ್ತಾನೆ. ಮತ್ತ್ಯಾಕೆ ಇಷ್ಟು ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದರೆ ನನಗೇನು ಬೇಡ ದೇವರೇ, ಆದರೆ ಲೋಕದಲ್ಲಿದ್ದಂಥ ಜನರಿಗೆ ಯಾರಿಗೂ ಕ್ಷೇಮ ಇಲ್ಲ, ಯಾರಿಗೂ ಶಾಂತಿ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಅನುಗ್ರಹ ಇಲ್ಲ. ನಿಮ್ಮ ಅನುಗ್ರಹ ಇಲ್ಲದೆ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಮೇಲೆ ಅವರಿಗೆ ಭಕ್ತಿ ಇಲ್ಲ. ಆದ್ದರಿಂದ ಅವರು ನಿಮ್ಮ ಮೇಲೆ ಭಕ್ತಿ ಇಲ್ಲದರಿಂದಾಗಿ, ನಿಮ್ಮ ಅನುಗ್ರಹ ಅವರಿಗೆ ಇಲ್ಲದರಿಂದಾಗಿ ಅವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರ ಕಷ್ಟ ಪರಿಹಾರ ಆಗಬೇಕು, ಅವರ ಜೀವನ ಸಾರ್ಥಕ ಆಗಬೇಕು. ಅದಕ್ಕೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೇನೋಪಾಯೇನ ಭಗವನ್ ಹರಿಭಕ್ತಿ ಭವೇಂದ್ರನ, ಯಾವ ಉಪಾಯದಿಂದ ಈ ಮನುಷ್ಯರಿಗೆ ನಿನ್ನ ಮೇಲೆ ಭಕ್ತಿ ಬರಲಿಕ್ಕೆ ಸಾಧ್ಯ ಅಂತ ದೇವರಲ್ಲಿ ಕೇಳಿದಾಗ ದೇವರಿಗೆ ಭಾರಿ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಇಷ್ಟರವರೆಗೆ ದೇವರನ್ನು ನೋಡಲಿಕ್ಕೆ ಎಷ್ಟು ಜನ ಬರ್ತಾರೆ ಅಲ್ವಾ. ಒಂದೊಂದು ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಯಾರೂ ಹೋಗದ, ಬಡವ ಕ್ಷೇತ್ರಕ್ಕೆ ಯಾರು ಹೋಗುವುದಿಲ್ಲ. ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ನೋಡಿ ಎಷ್ಟೋ ಯಾತ್ರೆ ಮಾಡಿ, ಎಷ್ಟೋ ಕಾಣಿಕೆ ಹೊತ್ತು ಆ ದೇವರ ಪುಣ್ಯ ದರ್ಶನ ಮಾಡಿ ನಾವು ಹೋಗ್ತೇವೆ ದೇವಸ್ಥಾನಕ್ಕೆ. ನಾವು ಕೂಡ 12 ಸುತ್ತು ಬರ್ತೇವೆ, 12 ಸಲ ಅಡ್ಡ ಬೀಳ್ತೇವೆ. ದೇವರಲ್ಲಿ ಎಂತ ಕೇಳುವುದು ನಾವು ಎಂಥ ದೇವರಲ್ಲಿ ಕೇಳೋದು? ಸ್ವಾಮಿ ದೇವರೇ ನಮಗೆ ಒಳ್ಳೆ ಆರೋಗ್ಯ ಕೊಡಿ,
ನಮಗೆ ಒಳ್ಳೆ ಚಂದದ ಮನೆ ಕೊಡಿ, ಒಳ್ಳೆ ಉದ್ಯೋಗ ಕೊಡಿ, ಒಳ್ಳೆ ಚಂದದ ಹೆಂಡತಿ ಕೊಡಿ, ಒಳ್ಳೆ ಮಕ್ಕಳನ್ನ ಕೊಡಿ ಅಲ್ವಾ. ನನ್ನ ಗಂಡನ ಹತ್ರ ಹೇಳಿದ್ದೀನಿ, ಈ ಸರ್ತಿ ಆದರೂ ನನಗೊಂದು ನೆಕ್ಲೆಸ್ ಮಾಡಿ ಕೊಡಬೇಕು ಅಂತ, ಅವರಿಗೊಂದು ಮನಸ್ಸು ಕೊಡಿ ದೇವರೇ ಅಲ್ವಾ. ನನ್ನ ಮಗಳು ಏನು ಓದಲಿಲ್ಲ, ಈ ಸಲ ಅವಳಿಗೆ ಒಳ್ಳೆ ಮಾರ್ಕ್ ಸಿಗಲಿ ಅಲ್ವಾ. ಓದಲಿಲ್ಲ ಆದರೂ ಮಾರ್ಕ್ ಸಿಗಲಿ. ಇದು ಯಾರಿಗೆ ಕೇಳೋದು ನಾವು? ನಮಗೆ ಮಾತ್ರ ಅಲ್ಲ, ನಮ್ಮ ಪಕ್ಕದ ಮನೆಯವನ ಮನೆ ಅರ್ಧದಲ್ಲಿ ಬಾಕಿ ಆಗಿದೆ, ಆ ಮನೆ ಬೇಗ ಆಗಲಿ, ಅವನ ಕಷ್ಟ ಪರಿಹಾರ ಆಗಲಿ, ನಾವು ಕೇಳ್ತೇವ? ಅಯ್ಯ ದಾನೆ ಬೋಡಣ್ಣ ಅವನ ಪಡೆಯನ್ನ ಒಂಚೆ ಸರಿಯಾಗ ಅಲ್ಲಿ ನಾವು ಪ್ರತಿಯೊಬ್ಬರು ಜೀವನ ನಾನಾದರೂ ಹಾಗೆ, ನಾನು ಕೇಳಿದ್ದೆಲ್ಲ ದೇವರು ಕೊಡ್ತಾರ? ಯಾವಾಗಲಾದರೂ ಕೊಡುದು ಅಲ್ವಾ. ಕೇಳುವವರೆಗೆ ನಾವು ಸಿಗುವವರೆಗೆ ಕೇಳ್ತೇವೆ. ಸಿಕ್ಕಿದಾಗ ಈಗ ನೋಡಿ, ಈಗ ಮನೆ ಆಗಬೇಕು, ನಮ್ಮ ಒಂದು ಮನೆ ಬೇಗ ಆಗಬೇಕು ದೇವರೇ ಅಂತ ಕೇಳ್ತಾ ಇದ್ರಿ, ಮನೆ ಆಯಿತು, ಇನ್ನೆಂತ ಕೇಳ್ತೀರಿ? ನನಗೊಂದು ಮದುವೆ ಆಗಬೇಕು, ಅಮ್ಮನಿಗೊಂದು ಬೇಗ ಒಂದು ಮನಸ್ಸು ಕೊಡಿ, ನನಗೊಂದು ಮದುವೆ ಮಾಡಿಸಲಿಕ್ಕೆ ಅಲ್ವಾ. ದೇವರ ಹತ್ರ ಕೇಳೋದ, ಆಮೇಲೆ ನನಗೊಂದು ಮಗು ಕೊಡಿ ಅಲ್ವಾ. ಇದು ಯಾರಿಗೆಲ್ಲ ಕೇಳೋದು? ನಮಗೆ ಮಾತ್ರ ಅಲ್ವಾ, ಇನ್ನೊಬ್ರಿಗೆ ಕೇಳ್ತೇವಾ? ಕೇಳುದಿಲ್ಲ. ಆದರೆ ನಾರದ ಹಾಗೆ ಮಾಡಲಿಲ್ಲ ನೋಡಿ. ದೇವರನ್ನ ಕಂಡು ಏನು ಕೇಳಿದ? ದೇವರೇ ನನಗೇನು ಬೇಡ, ಲೋಕದಲ್ಲಿದ್ದಂಥ ಜನರಿಗೆ ಕ್ಷೇಮ ಇಲ್ಲ, ಅದಕ್ಕೆ ಕಾರಣ ನಿನ್ನ ಅನುಗ್ರಹ ಇಲ್ಲ, ನಿನ್ನ ಅನುಗ್ರಹ ಅವರಿಗೆ ಪ್ರಾಪ್ತಿಯಾಗುವಂಥ ದಾರಿಯನ್ನು ಅನುಗ್ರಹಿಸು ಅಂತ ಬೇಡಿಕೊಂಡಾಗ ದೇವರು ಹೇಳ್ತಾರೆ, ನಾನು ಏನು ಮಾಡಲಿ ನಾರದ, ಮನುಷ್ಯರ ಜನ್ಮ ಸಾರ್ಥಕ ಆಗಬೇಕು ಅಂತ ಬೇಕಾದಂಥ ಎಲ್ಲ ಭಾಗ್ಯವನ್ನ ನಾನು ಅವರಿಗೆ ಅನುಗ್ರಹಿಸಿದೆ. ಆದರೆ ಅವರಿಗೆ ಯಾರಿಗೂ ನನ್ನ ನೆನಪೇ ಇಲ್ಲ, ನನ್ನನ್ನೆಲ್ಲ ಮರ್ತೇ ಇದ್ದಾರೆ. ನಾನು ಏನು ಮಾಡಲಿ? ಅವರಿಗೆ ನೋಡಿ, ನಾನು ಭಾಗ್ಯ 84 ಲಕ್ಷ ಜೀವಜಾಲಗಳನ್ನು ನಾನು ಸೃಷ್ಟಿ ಮಾಡಿದರೂ ಕೂಡ ಅವರಿಗೆ ಮನುಷ್ಯನಿಗೆ ಏನೆಲ್ಲ ಭಾಗ್ಯಗಳನ್ನು ನಾನು ಕೊಟ್ಟೆ. ದೇವರು ನಮಗೆ ಭಾಗ್ಯಗಳನ್ನು ಕೊಟ್ಟಿದ್ದಾರೆ ಅಲ್ವಾ. ಏನು ಕೊಟ್ಟಿದ್ದಾರೆ? ದೇವರು ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಈಗ ಆಯ್ತ ಕೊಡ್ತೀರಿ, ಕಾಲ ಕೊಡ್ತು ಜೀವಿತ. ಕೆಲವರು ಹೇಳೋದು ಹಾಗೆ, ಎಷ್ಟೇ ನಮಗೆ ದೇವರು ಕೊಡಲಿ, ನಮಗೆ ಆಯ್ತ ಕೊಡ್ತೀವಿ, ಏನು ಕೊಡಲಿಲ್ಲ ನಮಗೆ. ನೋಡಿ, ದೇವರು ನಮಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಮಗೆ ಬುದ್ಧಿ ಕೊಟ್ಟಿದ್ದಾರೆ ಹೌದಾ. ಬಾಕಿ ಉಳಿದ ಪ್ರಾಣಿಗಳು ಹಾಗೆ ನಾವು, ನಮಗೆ ಯಾಕೆ ದೇವರು ಬುದ್ಧಿ ಕೊಟ್ಟ? ಯಾವುದು ತಪ್ಪು, ಯಾವುದು ಸರಿ, ಯಾವುದು ಪಾಪ, ಯಾವುದು ಪುಣ್ಯ ಅನ್ನೋದನ್ನು ತಿಳ್ಕೊಂಡು ನಾವು ಯಾವತ್ತೂ ಕೂಡ ತಪ್ಪು ಕೆಲಸ ಮಾಡದೆ ಸತ್ಯನಿಷ್ಠರಾಗಿ ಧರ್ಮನಿಷ್ಠರಾಗಿ ಜೀವನ ಮಾಡೋದಕ್ಕೆ ಬೇಕಾಗಿ ದೇವರು ಬುದ್ಧಿ ಕೊಟ್ಟ ನಮಗೆ ಅಲ್ವಾ. ನೋಡಿ, ಇವತ್ತು ನಾನು ನಿಮ್ಮ ಮನೆಗೆ ಬಂದಿದ್ದೇನೆ ಅಲ್ವಾ. ಇಲ್ಲಿ ಬಂದಾಗ ಹೊಸ ಮನೆ, ಭಾರಿ ಚಂದದ ಮನೆ, ಎಲ್ಲ ಹೊಸ ಹೊಸ ವಸ್ತುಗಳೆಲ್ಲ ಇಲ್ಲಿ ಉಂಟು. ನೋಡಿ, ಆ ಕವಾಟಿನೊಳಗೆ ಒಂದು ಪೆಟ್ಟಿಗೆ ಇಟ್ಟಿದ್ದೀರಲ್ಲ, ಓ ಏನೋ ಅದರಲ್ಲಿ ಇರ್ಬೋದು ಅಂತ ಹೇಳಿ, ಅದು ನನಗೆ ಆದಿತ್ತು ಅಂತ ಹೇಳಿ ನಾನು ಅದನ್ನು ತೆಕ್ಕೊಂಡು ನನ್ನ ಚೀಲದೊಳಗೆ ಹಾಕಿಕೊಂಡು ಹೋದರೆ ನೀವೇನು ಹೇಳ್ತೀರಿ? ಆಯ್ತಾ, ಈ ಅಪ್ಪೆಗೆ ಬೇತೆ ಕೆಲಸ ಇಜ್ಜಿ, ಆ 3 ಬಟ್ಟನ ಹಾಕ್ಲಿ ಇಜ್ಜ, 6 ದೂರ ಅಂದ್ರೆ ಎತ್ತೊಂದು ಬರಡಾರೇನು, 6-8 ಜನ ಅಂದ್ರೆ ಎತ್ತೊಂದು ಬರ್ತನೆ, ಇವನಾಗಾರು ಚಿಕ್ಕದಲ್ಲಿ ನಿರ್ಪಿರ್ಲ ಹೆಂಚಲ ನೋಡಿ ಚಿಕ್ಕರಿನ ಮತ್ತೆ ಚೀಲ ಅಡ್ಲ ಪಾಡೋಣ ಬೋತೀನಿ ಕಾಣುವೆ ಭಟ್ರು ಅಂತೇಳಿ ನೀವು ಹೇಳೋದೇ ಇಲ್ಲ. ನನ್ನ ಹತ್ರ ಏನು, ನನ್ನ ಎಷ್ಟು ಅಭಿಮಾನ ಇದ್ರೂ ಕೂಡ ನನ್ನನ್ನು ಬಜಿ ಕಳ್ಳ ಭಟ್ಟ ಅಂತಲೇ ಹೇಳ್ತೀರಿ. ಯಾಕೆ? ನಾನು ಆ ಕೆಲಸ ಮಾಡಿದರೆ ನಾ ಮಾಡ್ತೇನಾ? ನಾ ಮಾಡಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ, ನೋಡಿ, ನಮ್ಮ ಮನಸ್ಸು ಅನ್ನೋದು ಕುದುರೆಯಾಗಿ ಎಲ್ಲೋ ಓಡಬಹುದು, ಆದರೆ ಮನಸ್ಸಿಗೆ ಒಂದು ಸಾರಥಿಯಾಗಿ ಕಡಿವಾಣವಾಗಿರುವುದು ಯಾವುದು ಅಂತ ಹೇಳಿದ್ರೆ ದೇವರು ಕೊಟ್ಟ ಬುದ್ಧಿ. ಆ ಬುದ್ಧಿ ಹೇಳ್ತದೆ, ನೀನು ಅದು ಮಾಡಬಾರದು, ನಿನ್ನ ವಸ್ತು ಅಲ್ಲ, ನೀನು ಅದನ್ನು ಮುಟ್ಟಬಾರದು ಅಂತೇಳಿ ನನಗೆ ಯಾರು ಹೇಳೋದು? ಆ ಬುದ್ಧಿ ಹೇಳ್ತದೆ. ಆ ಬುದ್ಧಿ ಹೇಳುವ ಕಾರಣ ನಾವು ತಪ್ಪು ಕೆಲಸ ಮಾಡಲಿಕ್ಕಿಲ್ಲ. ಮನಸ್ಸಿಗೇನು ಕಾಣ್ತದೆ, ಅದು ಬೇಕು ಇದು ಬೇಕು ಅಂತ ಅಲ್ವಾ. ಈಗ ಯಾರಾದರೂ ಒಂದು ಅಮ್ಮನಿಗೆ ತನ್ನ ತಾಯಿಗೆ ಬಡದ ಅಂತ ಇಟ್ಟುಕೊಳ್ಳಿ, ಹೊಡೆದ ಅಂತ ಇಟ್ಟುಕೊಳ್ಳಿ, ಏನು ಹೇಳ್ತಾರೆ ಬಾಕಿ ಉಳಿದವರು? ಆಯ್ತಾ, ಆಯ್ಗೆ ಬುದ್ಧಿ ಉಂಡ, ಅಪ್ಪೆಗೆ ಏನಂಡು ಹಾಕುವೇರ ಆತ್ಲ, ಆಯ್ಗೆ ಬುದ್ಧಿ ಇಜ್ಜ ಹೇಳುವುದಿಲ್ವಾ? ಆಗ ಬುದ್ಧಿ ಇದ್ದವ ಯಾವತ್ತೂ ಕೂಡ ತಪ್ಪು ಮಾಡಬಾರದು. ದೇವರು ನಮಗೆ ಬುದ್ಧಿಯನ್ನು ಕೊಟ್ಟು ತಪ್ಪು ಮಾಡದಂತೆ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಅದು ದೊಡ್ಡ ಭಾಗ್ಯ. ಇನ್ನು ಬೇಕಾದಷ್ಟು ನೋಡಿ, ನಮಗೆ ಮನೆ ಕಟ್ಟಲಿಕ್ಕೆ ಇಲ್ಲಿ ಜಾಗ ಉಂಟು ಅಲ್ವಾ. ಬೇರೆ ಯಾವ ಪ್ರಾಣಿಗಾದ್ರೂ ಅದರ ಹೆಸರಲ್ಲಿ ಜಾಗ ಉಂಟಾ? ಎಲ್ಲಿಯೂ ಇಲ್ಲ. ನಮಗೆ ಎಷ್ಟು ಬೇಕಾದರೂ ಹಣ ಉಂಟು ನಮ್ಮ ಹತ್ರ ಅಲ್ವಾ. ಈಗ ಎಷ್ಟು ಮನೆ ಕಟ್ಟಿ ಮುಗಿದ್ರೂ ಕೂಡ ಫಿಕ್ಸರ್ ಇಟ್ಟದನ್ನು ಎಲ್ಲ ಅಮ್ಮ ತೆಗಿಲಿಕ್ಕೆ ಬಿಡ್ಲಿಕ್ಕಿಲ್ಲ. ಉಪ್ಪಡ ಮಾತದೆ ಕೊರ್ಚಿ ಖಾಲಿ ಒಂದು ಕೊರ್ಚಿ ಅಲ್ವಾ ಅಲ್ವಾ. ಯಾಕೆ ಅಂತ ಹೇಳಿದ್ರೆ ಸಂಪಾದನೆ ನಮ್ಮ ಹತ್ರ ಉಂಟು. ಅದೇ ರೀತಿ ಬೇರೆ ಯಾವ ಪ್ರಾಣಿ ಹತ್ರ ಆದ್ರೂ ಉಂಟಾ? ಯಾವ ಪ್ರಾಣಿಗಳಿಗೂ ಇಲ್ಲ. ನೋಡಿ, ನಾವು ಚಂದಕ್ಕೆ ಅಲ್ಲಿ ಒಂದು ಎಂತ ರಾಣಿಯ ಮಾಲೆ, ಮತ್ತೊಂದು ನೆಕ್ಲೆಸ್, ಪದಕ ಮಾಲೆ, ಲಕ್ಷ್ಮಿ ಮಾಲೆ ಎಲ್ಲ ನಾವು ಹಾಕಿಕೊಳ್ತೇವೆ, ಮುತ್ತಿನ ಮಾಲೆ, ಹವಳದ ಮಾಲೆ ಎಲ್ಲ. ನಮ್ಮ ಹಾಗೆ ಬೇರೆ ಯಾವ ಪ್ರಾಣಿಗಳಾದರೂ ಮಾಲೆ ಹಾಕಿಕೊಂಡು ತಿರುಗುತ್ತಾವ? ನೋಡಿದ್ದೀರಾ? ಇಲ್ಲ, ಯಾರಿಗೂ ಇಲ್ಲ. ಈ ಜಗತ್ತಿನಲ್ಲಿ ಯಾವ ಜೀವಿಗಳು ಕೂಡ ಅಂತ ಭಾಗ್ಯ ಇಲ್ಲ. ಯಾಕೆ ಈ ಭಾಗ್ಯವನ್ನೆಲ್ಲ ದೇವರು ನಮಗೆ ಕೊಟ್ಟ? ಆಗ ಅಕ್ಕ ಹೇಳಿದ್ದಾರೆ ನೋಡಿ, ಭಜನೆ ಹೇಳುವಾಗ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಭಜನೆ ಹೇಳಿ ಅಂತ ಹೇಳುವಾಗ ಅವರು ಸುರಿಗೆ ಹೇಳಿದ್ದೇ ಅದನ್ನ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಲ್ಲಕ್ಕ. ಯಾಕೆ ಅದರಲ್ಲಿ ಹೇಳಿದ್ದೇನು? ಆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಂತ ಹೇಳಿದ್ರೆ ಏನು? ದೇವರು ಕೊಟ್ಟಂತ ಈ ಭಾಗ್ಯಗಳು ಅದು ಕೇವಲ ನನ್ನ
ಭೋಗದ ಜೀವನಕ್ಕೆ ಮಾತ್ರ ಅಲ್ಲ, ಅದು ಸಜ್ಜನ ಸಾಧು ಪೂಜೆಯ ವೇಳೆಗೆ ಅಂತ ಹೇಳಿದ್ರೆ ದೇವರು ಮೆಚ್ಚುವಂಥ ದಾರಿಯಲ್ಲಿ ಆ ಸಂಪತ್ತಿನ ಸದ್ವಿನಿಯೋಗ ಆಗಬೇಕು ಹೇಳುವಂಥ ಉದ್ದೇಶದಿಂದ. ಆಗ ದೇವರು ಕೊಟ್ಟಂಥ ಹಣ ದೇವರಿಗಲ್ಲ. ಈಗ ನಿಮಗೆ ಇಷ್ಟೆಲ್ಲ ನೀವು ಲಂಡನಿಗೆ ಹೋಗಿ ಜಪಾನಿಗೆ ಹೋಗಿ ಇಷ್ಟು ಸಂಪಾದನೆ ಮಾಡಿದ್ದೀರಿ, ನಿಮಗೆ ಯಾಕೆ ಸಂಪಾದನೆ ಮಾಡುವ ಶಕ್ತಿ ಸಿಕ್ಕಿತ್ತು? ದೇವರು ಕೊಟ್ಟದ್ದಲ್ಲ. ನಿಮಗೆ ಒಳ್ಳೆ ನಾಲೆಜ್, ನಿಮಗೆ ಒಳ್ಳೆ ದುಡಿಬೇಕು ಬಿಡುವಂಥ ಮನಸ್ಸು, ನಿಮಗೆ ಏನೂ ಗೊತ್ತಿಲ್ಲ ಬೋಳನಾಗಿರ್ತಿದ್ರೆ ನಿಮಗೆ 5 ಪೈಸೆ ಸಿಗ್ತಿರುತ್ತಾ? ನಿಮಗಿಷ್ಟು ಟ್ಯಾಲೆಂಟ್ ಕೊಟ್ಟದ್ದು ಯಾರು? ಜ್ಞಾನ ಶಕ್ತಿಯನ್ನು ಕೊಟ್ಟದ್ದು ಯಾರು? ದೇವರು. ನಿಮಗೆ ದುಡಿಬೇಕು ಬೇಡುವಂಥ ಬುದ್ಧಿ ಕೊಟ್ಟದ್ದು ಯಾರು? ಇಚ್ಛಾಶಕ್ತಿ, ಅದು ದೇವರು. ಯಾವುದೇ ಕೊರತೆ, ಇನ್ನೊಬ್ಬರು ನಮ್ಮನ್ನು ಕಂಪ್ಲೇಂಟ್ ಮಾಡದ ರೀತಿಯಲ್ಲಿ ನಾವು ನಿಮಗೆ ಕೆಲಸ ಮಾಡುವಂಥ ಶಕ್ತಿ ಕೊಟ್ಟದ್ದು ಯಾರು? ಕ್ರಿಯಾಶಕ್ತಿ. ಇದೆಲ್ಲ ಕೊಟ್ಟದ್ದು ದೇವರು. ಹಾಗಾದ ಕಾರಣ ನಿಮಗೆ ಒಂದಷ್ಟು ಸಂಪಾದನೆ ಆಯಿತು ಅಲ್ವಾ? ಹಾಗೆ ಆ ಸಂಪಾದನೆ ಅದ್ರ ಎಲ್ಲದಕ್ಕೂ ಕೂಡ ದೇವರೇ ಕಾರಣ. ದೇವರಲ್ಲದೆ ಈಗ ನೋಡಿ, ನಾವು ಎತ್ತೋ ಈ ದೇವರಿಗೆ ಏನು ಕೊಟ್ಟಿದ್ದೇವೆ? ಶ್ರೀಯಾಳ ಕೊಟ್ಟಿದ್ದೇವೆ, ಹಿಂಗಾರ ಕೊಟ್ಟಿದ್ದೇವೆ, ಹೂ ಕೊಟ್ಟಿದ್ದೇವೆ. ಇದೆಲ್ಲ ನಾವು ಕೊಟ್ಟದಲ್ಲ. ಇದು ನಮ್ಮದ. ನಮಗೆ ಸಾಧ್ಯ ಉಂಟ ತೆಂಗಿನ ಮರದ ತಲೆಯಲ್ಲಿ ಆ ಒಂದು ಚೆಪ್ಪಿನ ಒಳಗೆ, ಆ ಒಂದು ಕೆರಟೆಯ ಒಳಗೆ ಅಮೃತದಂಥ ನೀರನ್ನು ತುಂಬಿಸಿಡ್ಲಿಕ್ಕೆ ನಮಗೆ ಸಾಧ್ಯ ಉಂಟ? ನೋಡಿ, ಆ ಹಿಂಗಾರದ ಹಾಳೆಯೊಳಗೆ ಗರಿಯಾಗಿ ಆ ಹಿಂಗಾರವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ನೋಡಿ, ಒಂದಕ್ಕೊಂದು ವ್ಯತ್ಯಾಸ ಉಂಟ. ಎಷ್ಟು ಚಂದ ಆ ಹೂ ನೋಡಿ, ಆ ಮಲ್ಲಿಗೆ ಒಳಗೆ ಪರಿಮಳವನ್ನು ತುಂಬಿಸಲಿಕ್ಕೆ ನಮಗೆ ಸಾಧ್ಯ ಉಂಟ? ಇದೆಲ್ಲ ಯಾರು? ದೇವರ ಸಂಕಲ್ಪದಲ್ಲಿ ಮಾತ್ರ. ಹಾಗಿರುವಾಗ ಆ ಭಗವಂತನ ಸಂಕಲ್ಪದಿಂದಾಗಿ ದೇವರು ನಮಗೆ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಅದು ಯಾಕೆ? ಆ ಭಗವಂತನಿಗೆ ತುದಿಯ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೆ. ಇದೆಲ್ಲ ನೀನೇ ನನಗೆ ಕೊಟ್ಟದ್ದು, ನಿನಗೆ ಇದರ ಒಂದು ಅಂಶ ನಿನಗೆ. ದೇವರಿಗೆ ಎಲ್ಲ ಕೊಡಬೇಕು ಅಂತ ಹೇಳಲಿಲ್ಲ. ನೋಡಿ, ಒಂದು ದೇವರ ಗುಣ ಏನು ಅಂತ ಹೇಳಿದ್ರೆ, ದೇವರಿಗೆ ನೀವೊಂದು ತೆಂಗಿನ ಗಿಡ ನಡಬೇಕಿದ್ರೆ ಏನು ಮಾಡ್ತೀರಿ? ಒಂದು ಗಿಡ ಮಾಡ್ತೀರಿ. ಯಾವುದರಿಂದ? ಒಂದು ತೆಂಗಿನಕಾಯಿಯನ್ನು ಅಲ್ಲಿ ಅದನ್ನು ಮೊಳಕೆ ಬರೆಸಿ ಆ ಗಿಡವನ್ನು ನಡ್ತೀರಿ. ಆ ಗಿಡ ಮರ ಆದ ಮೇಲೆ ಆ ತೆಂಗಿನ ಮರ ನಿಮಗೆ ಒಂದೇ ತೆಂಗಿನಕಾಯಿ ಕೊಡುವುದಾ? ಎಷ್ಟು ಕೊಡ್ತದೆ? ಎಷ್ಟೋ ಸಾವಿರ ಅದರ ಜೀವನ ಪರ್ಯಂತ ಅದು ನಮಗೆ ಒಂದು ತೆಂಗಿನಕಾಯಿಯನ್ನು ನಾವು ಕೊಟ್ಟದ್ದು. ನಮಗೆ ಎಷ್ಟು ತೆಂಗಿನಕಾಯಿ ಕೊಡ್ತದೆ? ಸಾವಿರೋಪವಾದಿಯಾಗಿ ನಮಗೆ ತೆಂಗಿನಕಾಯಿ ಸಿಗ್ತದೆ. ಅದೇ ರೀತಿ ದೇವರಿಗೆ ಒಂದು ಕೊಟ್ಟರೆ ದೇವರು ನಮಗೆ ಅನಂತವಾಗಿ ಕೊಡ್ತಾರೆ. ಆ ರೀತಿಯಾಗಿ ದೇವರನ್ನು ನಾವು ಭಜಿಸುವುದಕ್ಕೋಸ್ಕರ ಈ ಸಂಪತ್ತು ದೇವರು ಕೊಟ್ಟರು. ಇನ್ನು ಈ ಶರೀರ ನೋಡಿ, ನಮಗೆ ಒಳ್ಳೆಯ ಶರೀರ ದೇವರು ಕೊಟ್ಟರಲ್ಲ. ಯಾಕೆ ಈ ಶರೀರ? ಯತ್ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನ. ನಾವು ಮಾಡುವಂಥ ಪ್ರತಿಯೊಂದು ಕಾರ್ಯವೂ ಕೂಡ ಅದು ಪರೋಕ್ಷವಾಗಿ ಪೂಜೆಯೇ ಆಗಬೇಕು. ಆ ರೀತಿಯಾಗಿ ನೋಡಿ, ದೇವರು ನಮಗೆ ಮನುಷ್ಯನಿಗೆ ವಿಶೇಷವಾದಂಥ ಭಾಗ್ಯಗಳನ್ನು ಕೊಡುವಾಗ ನಾಲಿಗೆಯನ್ನು ಕೊಟ್ಟಿದ್ದಾರೆ ದೇವರು. ಬೇರೆ ಜೀವಿಗೂ ನಾಲಿಗೆ ಉಂಟು ಅಲ್ವಾ? ನಾಯಿಗೂ ಉಂಟು, ಬೆಕ್ಕಿಗೂ ಉಂಟು, ಎಲ್ಲ ಜೀವಿಗೂ ನಾಲಿಗೆ ಉಂಟು. ಆದರೆ ಈ ನಾಲಿಗೆಯಲ್ಲಿ ಮಾತಾಡೋದು ಯಾರು? ಮನುಷ್ಯ ಮಾತ್ರ. ಯಾಕೆ ಮನುಷ್ಯನಿಗೆ ಮಾತ್ರ ಮಾತಾಡುವಂಥ ಶಕ್ತಿ ಕೊಟ್ಟ? ಇನ್ನೊಬ್ಬರನ್ನು ದೂರ್ಲಿಕ್ಕ, ಇನ್ನೊಬ್ಬರನ್ನು ಬೈಲಿಕ್ಕ. ನೋಡಿ, ಸ್ವಲ್ಪ ಹಿಂದೆ ಕೂತು ಕುಣುಕುಣು ಮಾತಾಡ್ತಾರೆ ಅಲ್ವಾ? ನಮಗೆ ಮಾತಾಡಲಿಕ್ಕೆ ಬರ್ತದಪ್ಪ, ನಾವು ಮಾತಾಡ್ತೇವೆ. ಏನು ಮಾತಾಡೋದು? ಮಾತಾಡುವವರಿಗೂ ಗೊತ್ತಿಲ್ಲ, ಕೇಳುವವರಿಗೂ ಗೊತ್ತಿಲ್ಲ. ಮಾತಾಡ್ತಾರೆ. ಆಮೇಲೆ ಏನು ಮಾತಾಡುತ್ತ ಹತ್ತಿರ ನಿಜವಾಗಿ ಕೇಳಿದರೆ ನಿಗ್ ಗೊತ್ತುಂಡ ಆಳ ಅಂಚಗೆ ಇಂಚಗೆ ಇನ್ನೊಬ್ಬರನ್ನ ದೂರ. ಇವರು ಅಂತಲ್ಲ, ಇಲ್ಲಿ ಕೂತವರಲ್ಲ, ಸ್ವಲ್ಪ ದೂರ ಕೂತವರಲ್ಲ, ಹಾಗೆ ಇವರು ಯಾರಾಗ ಆಯ್ತಾ? ಇದರಿಂದಾಗಿ ಏನು ಫಲ? ಖಂಡಿತ ಅದಕ್ಕಲ್ಲ. ದೇವರು ಇನ್ನೊಬ್ಬರನ್ನು ದೂರಿದರೆ ನಮಗೆ ಅಂದಷ್ಟು ಪಾಪವನ್ನೇ ನಾವು ಕಟ್ಟಿಕೊಳ್ಳುವಂಥದ್ದು. ಪಾಪವನ್ನು ಕಟ್ಟಿಕೊಳ್ಳಿಕ್ಕಲ್ಲ. ಈ ನಾಲಿಗೆಯಿಂದ ಜಪ್ಪೇ ಕೀರ್ತಯ ಕೇಶವಂ. ನೀವು 7 ತಿಂಗಳ ಮಗುವಾಗಿ ಅಮ್ಮನ ಹೊಟ್ಟೆಯ ಒಳಗಿರುವಾಗ ದೇವರು ಬಂದು ನಿಮ್ಮ ಹತ್ರ ಹೇಳಿರ್ತಾರೆ, ನೋಡು, ನಿನಗೆ ನಾನು ನಾಲಿಗೆಯಲ್ಲಿ ಮಾತಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದೇನೆ. ಆ ನಾಲಿಗೆಯಲ್ಲಿ ಕೀರ್ತಯ ಕೇಶವಂ, ಕೇಶವನ ಕೀರ್ತನೆ ಮಾಡು. ನಿನ್ನ ಜನ್ಮಾಂತರದ ಪಾಪಗಳೇನಿದ್ರು ಅದು ಪರಿಹಾರ ಆಗಲಿ ಹೇಳುವಂಥ ಉದ್ದೇಶದಿಂದ ನಿನಗೆ ನಾಲಿಗೆಯಲ್ಲಿ ಆ ಭಗವಂತನ ಕೀರ್ತನೆ ಮಾಡುವಂಥ ಭಾಗ್ಯಕ್ಕಾಗಿ ನಿನಗೆ ಮಾತನ್ನು ನಾನು ಕೊಡ್ತಾ ಇದ್ದೇನೆ ಅಂತ ದೇವರು ಹೇಳಿದ್ದು. ನೋಡಿ, ಎಷ್ಟು ದೊಡ್ಡ ಭಾಗ್ಯ, ಯಾವ ಜೀವಿಗೂ ಕೊಡಲಿಲ್ಲ. ಆಗ ಹಾಲಿಡುವಾಗ ನಾನು ಸುರಿಗೆ ಹೇಳಿದ್ದೆ ಅಂತ ಯಾರು ಮಾತಾಡಲಿಕ್ಕಿಲ್ಲ, ಭಜನೆ ಹೇಳಿದ್ದೆ ಯಾಕೆ? ಅದಕ್ಕೆ ಆ ಭಗವಂತನ ಕೀರ್ತನೆಯನ್ನು ಮಾಡಿದರೆ ಇಲ್ಲಿರುವಂಥ ಎಲ್ಲ ದೋಷಗಳು ಹೋಗ್ತದೆ. ಆ ಭಗವಂತನ ಅನುಗ್ರಹ ದೇವರು ಖಂಡಿತ ನಮ್ಮ ಮನೆಗೆ ಬರ್ತಾರೆ. ಅದಕ್ಕೋಸ್ಕರ ಈ ನಾಲಿಗೆಯಲ್ಲಿ ಭಗವಂತನನ್ನು ಕರೀಬೇಕು. ಎಷ್ಟೋ ಪಾಪ ಮಾಡಿದವರು ಕೂಡ ನೋಡಿ, ವಾಲ್ಮೀಕಿಯ ಕತೆ, ಹಾಗೆ ಅಜಾಮಿಲನ ಕತೆ ಎಲ್ಲ ಇದೆ. ಅವರು ಎಷ್ಟೋ ಪಾಪ ಮಾಡಿದ್ರು ಕೂಡ ರಾಮ 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 ಅಂತ ಹೇಳಲಿಕ್ಕೆ ಬರಲಿಲ್ಲ. ಅವನಿಗೆ ಮರ ಅಂತ ರಾಮನಾಮವನ್ನು ತಿರುಗಿಸಿ ಹೇಳಿದ್ದು.
ಆದರೂ ಕೂಡ ರಾಮಾನುಗ್ರಹದಿಂದಾಗಿ ಪರಮಸಿದ್ಧಿಯನ್ನವ ಹೊಂದಿದ. ಅದೇ ರೀತಿಯಾಗಿ ಅಜಾಮಿಲ ಜನ್ಮ ಪ್ರವೃತ್ತಿ ಒಂದೇ ಒಂದು ಪುಣ್ಯ ಮಾಡಲಿಲ್ಲ, ಎಲ್ಲ ಪಾಪಕರ್ಮಗಳನ್ನೇ ಮಾಡಿದ. ಆದರೂ ಕೂಡ ಕೊನೆಯ ಕಾಲದಲ್ಲಿ, ಸಾಯುವ ಕಾಲದಲ್ಲಿ ತನ್ನ ಆ ಸಾಯುವ ಕಾಲದ ವೇದನೆಯನ್ನು ಸಹಿಸಲಿಕ್ಕೆ ಸಾಧ್ಯವಾಗದೆ ಮರಣ ಕಾಲದಲ್ಲಿ ಪ್ರಾಣ ಉತ್ಕ್ರಮಣ ಆಗುವಾಗ ತುಂಬ ನೋವಾಗ್ತದೆ. ಕೆಲವರೆಲ್ಲ ನಮ್ಮನ್ನು ಹೆದರಿಸ್ತಾರೆ, ನಿಕ್ಲೆ ಕಲ್ಪವೇ ಬುದ್ಧಿ ಏನಿದ್ದ ಸಹಿತೆ ಗೊತ್ತಾಗ್ತದೆ, ನಿಕ್ಲೆ ಸತ್ತು ಬಿಡ್ತೇನೆ ಅಂತ ಹೇಳಿ ಆಯ್ತಾ. ಬಾಕಿದ್ದವರು ಕಂಗಾಲ, ಅವ ಸತ್ತು ಬಿಟ್ರೆ ಸಾಯುವಾಗ ಎಷ್ಟು ಕಷ್ಟ ಆಗ್ತದೆ ಗೊತ್ತಿದ್ರೆ ಅವ ಸಾಯಲಿಕ್ಕೆ ಇಲ್ಲ. ಎಷ್ಟು ಕಷ್ಟ ಉಂಟು ಗೊತ್ತುಂಟ ಈ ಜೀವ ಹೋಗುವಾಗ. ಸಾವಿರ ಕೊಂಬಚ್ಚೇಳು ಸ್ಕಾರ್ಪಿಯೋ ಗೊತ್ತುಂಟ, ಅದು ಒಮ್ಮೆಗೆ ಒಬ್ಬನಿಗೆ ಕಚ್ಚಿದ್ರೆ ಎಷ್ಟು ನೋವಾಗ್ತದೋ ಅಷ್ಟು ನೋವಾಗ್ತದೆ ಸಾಯುವಾಗ. ಬೇಕಾ ಸಾಯುವ ಕೆಲಸ? ಗೊತ್ತಿಲ್ಲ ಸಾಯುವುದು ಹೇಗೆ ಅಂತ, ಅದಕ್ಕೆ ಒಮ್ಮೆನೇ ಹೇಳುದು ಬಾಯಲ್ಲಿ. ಗೊತ್ತಿದ್ರೆ ಸಾಯಲಿಕ್ಕಿಲ್ಲ ಯಾರು, ಅಷ್ಟು ನೋವಾಗ್ತದೆ. ಯಾಕೆ? ಅಂಥ ಪಾಪ ಮಾಡಿದವರಿಗೆ ಅಂಥ ನೋವಾಗ್ತದೆ ಅಂತೆ. ಆದರೆ ಅಷ್ಟು ನೋವಾಯಿತು ಅಜಾಮಿಲನಿಗೆ. ಆಗ ಅವನಿಗೆ ಭಯದಿಂದ ಅವನಿಗೆ ಏನಾಗ್ತದೆ, ಕಣ್ತೆರೆದಾಗ ತುಂಬ ಹೆಂಡತಿ ಮಕ್ಕಳಿದ್ದವರಿಗೆ ಯಾರು ಆಗ ಇಲ್ಲ. ಎಲ್ಲ ಇರುವುದು ಯಾವಾಗ? ನಮ್ಮಲ್ಲಿ ಹಣ ಇರುವಾಗ, ಯೌವನ ಇರುವಾಗ ಎಲ್ಲರೂ ಇರ್ತಾರೆ. ನಾವು ಹಾಸಿಗೆಯಲ್ಲಿ ಮಲಗಿದ್ರೆ ಮತ್ತೆ ಯಾರು ಹತ್ತಿರೇ ಬರುವುದಿಲ್ಲ, ಯಾಕೋ ಪೋಪು ಅಂತಲೇ ಹೋಗುದು. ಆ ರೀತಿಯ ಸ್ಥಿತಿ. ಹಾಗೆ ಅವನಿಗೆ ಯಾರ ಹೆಂಡತಿ ಮಕ್ಕಳನ್ನೂ ಕಾಣಲಿಲ್ಲ. ಭಯದಿಂದ ಆ ಕಾಲದಲ್ಲಿ ಅವನಿಗೆ ತುಂಬ ಜನ ಮಕ್ಕಳಿದ್ದಾರೆ. ಆ ತುಂಬ ಜನ ಮಕ್ಕಳಿದ್ದರೂ ಕೂಡ ಸಣ್ಣವನ ಮೇಲೆ ತುಂಬ ಪ್ರೀತಿ. ಮೊದಲನೇ ಕಾಲ, ಈಗ 2 ಮಕ್ಕಳು, ಹಾಗೆ ಗೊತ್ತಾಗಲಿಕ್ಕಿಲ್ಲ. 2 ಮಕ್ಕಳ ಹತ್ರ ಒಂದೇ ರೀತಿ ಇರ್ತಾರೆ. ಮೊದಲನೇ ಕಾಲದಲ್ಲಿ 10-15 ಮಕ್ಕಳಿದ್ರು. ಆ ಕಾಲದಲ್ಲಿ ತಂದೆ ತಾಯಿಯನ್ನು ದೊಡ್ಡ ಮಗ ಎಷ್ಟೇ ಪ್ರೀತಿಯಿಂದ ತಂದೆ ತಾಯಿಯನ್ನು ನೋಡಲಿ, ಅವನನ್ನು ಕಂಡ್ರೆ ಆಗುವುದಿಲ್ಲ. ಅವನನ್ನು ಬೇರೆ ಕಳಿಸುವುದು, ನೀನು ಬೇರೆ ಮನೆಗೆ ಹೋಗ್ಬಿಟ್ಟು ಪ್ರೀತಿಯಾಗಿ ಸಣ್ಣ ಮಗನನ್ನು ಮಾತ್ರ ಹತ್ತಿರ ಇಟ್ಟುಕೊಳ್ಳು. ಎಲ್ಲ ತನ್ನ ಭಾಗ್ಯಗಳೆಲ್ಲ ಸಣ್ಣ ಮಗನಿಗೆ, ದೊಡ್ಡ ಮಗನಿಗೆ ಏನಿಲ್ಲ, ಅವನನ್ನು ಕಳಿಸು. ಈ ರೀತಿ ಅವನನ್ನು ಆ ರೀತಿ ಸಣ್ಣ ಮಗನ ಮೇಲೆ ಭಾರಿ ಪ್ರೀತಿ. ಹಾಗೆ ಆ ಸಣ್ಣ ಮಗನ ಮೇಲೆ ಭಾರಿ ಪ್ರೀತಿ. ನಾರಾಯಣ ಎಂಬುದಾಗಿ ಒಮ್ಮೆ ಗಟ್ಟಿಯಾಗಿ ಕರೆಯುತ್ತಾನೆ. ಆ ಒಮ್ಮೆ ಗಟ್ಟಿಯಾಗಿ ಅವನ ನಾಲಿಗೆಯಿಂದ ನಾರಾಯಣ ಅಂತ ಬಂದಾಗ ಆ ಜನ್ಮಾಂತರದ ಪಾಪಗಳು ಪರಿಹಾರವಾಗಿ ಭಗವಂತ ಅವನಿಗೆ ಮುಕ್ತಿಯನ್ನು ಕೊಡ್ತಾನೆ. ನೋಡಿ, ಅವ ದೇವರನ್ನು ಕರೆದದ್ದಲ್ಲ, ಅವ ತನ್ನ ಮಗನನ್ನು ಕರೆದದ್ದು. ಆದರೂ ಕೂಡ ಆ ದೇವರು ಅವನಿಗೆ ಆ ಮುಕ್ತಿಯನ್ನು ಕೊಟ್ಟ ಅಂತಿದ್ರೆ ನಾವು ದೇವರ ಮಹಿಮೆಯನ್ನು ತಿಳಿದು ಅಚ್ಯುತ, ಕೇಶವ, ನಾರಾಯಣ, ಗೋವಿಂದ, ಶ್ರೀಹರಿ ಅಂತ ದೇವರನ್ನು ಕರೆದ್ರೆ ಆ ದೇವರು ನಮ್ಮನ್ನು ಎಷ್ಟು ಅನುಗ್ರಹಿಸಿಯಾರು. ಆದ್ದರಿಂದ ಯಾವ ಜೀವಿಗೂ ಇಲ್ಲದ ಭಾಗ್ಯ ನಮಗೆ ದೇವರು ಕೊಟ್ಟಿದ್ದಾರೆ. ಈ ನಾಲಿಗೆಯಿಂದ ಭಗವಂತನ ಸ್ತುತಿಯನ್ನು ಮಾಡಿ ನೀವು ಯಾವ ದೇಶದಲ್ಲಿರಿ, ಯಾವ ಊರಿನಲ್ಲಿರಲಿ, ಅದಕ್ಕೆ ಪ್ರತಿಬಂಧಕ ಇಲ್ಲ. ದೇವರನ್ನು ಕರೆಯಲಿಕ್ಕೆ ನಿಮ್ಮಷ್ಟಕ್ಕೆ ದಿವಸಕ್ಕೆ 108 ಸಲ ಆದರೂ ಕೂಡ ನಾರಾಯಣ ಸ್ಮರಣೆ ಮಾಡಿ. ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಯಾವುದೂ ಇಲ್ಲ. ಯಾಕೆಂತೇಳಿದ್ರೆ ಅದು ಮಾಡಲಿಕ್ಕೆ ಬಿಡುವುದಿಲ್ಲ ನಮ್ಮ. ನೋಡಿ, ನಾನು ಹೇಳುವಾಗಲೇ ನಿಮಗೆ ನಿದ್ದೆ ಬರ್ತದೆ ಅಲ್ವಾ? ಅಂದರೆ ಅದು ನಿನ್ನೆ ಕಷ್ಟಪಟ್ಟು, ಆದರೆ ಅದಕ್ಕೆ ತಡೆ ಬರ್ತದೆ ಅಂತ ನಾನು ಹೇಳಿದ್ದೆ. ಯಾಕೆ ಅಂತ ಹೇಳಿದ್ರೆ ಅದನ್ನು ಮೀರಿ ನಾವು ಮೆಟ್ಟಿ ನಿಲ್ಲಬೇಕು. ಆಗ ಮಾತ್ರ ಸಾಧನೆ ಆಗ್ತದೆ. ಕೇವಲ ಇದು ಮಾತ್ರ ಅಲ್ಲ, ಇನ್ನಷ್ಟು ಇದೆ. ಈ ಕೈಗಳು ದೇವರ ಪೂಜೆ ಮಾಡಲಿಕ್ಕೆ, ಈ ಕಣ್ಣುಗಳು ದೇವರ ಪುಣ್ಯ ಮೂರ್ತಿಯನ್ನು ಕಾಣಲಿಕ್ಕೆ, ಈ ಕಿವಿಗಳು ಭಗವಂತನ ಸ್ತುತಿಯನ್ನು ಕೇಳಲಿಕ್ಕೆ, ಈ ಕಾಲು ಭಗವಂತನ ಮನೆಗೆ ಹೋಗಲಿಕ್ಕೆ. ನಾವು ನಿತ್ಯ ದೇವಸ್ಥಾನಕ್ಕೆ ಹೋಗಬೇಕು. ದಾಯತ್ತ ದೇವಸ್ಥಾನ ಹೋಗೋಣ, ಹೌದಾಯ್ತು. ಜಾತ್ರೆ ಉಂಟ, ಜಾತ್ರೆ ಇದ್ದರೆ ಮಾತ್ರ. ಯಾಕೆಂದ್ರೆ ಜಾತ್ರೆ ಇದ್ದರೆ ತುಂಬ ಜನ ಬರ್ತಾರೆ. ತುಂಬ ಜನ ಬಂದರೆ ಮಾತ್ರ ನಾವು ಹೋಗುದು, ಎಲ್ಲರನ್ನು ಕಾಣಲಿಕ್ಕೆ ಆಗ್ತದೆ. ಹಾಗಲ್ಲ, ನಿತ್ಯ ನಮ್ಮ ಮನೆಯ ಹತ್ರ ಒಂದು ದೇವಸ್ಥಾನ ಇದ್ದರೆ ಅಲ್ಲಿಗೆ ನಿತ್ಯ ನಾವು ಹೋಗಬೇಕು. ಯಾಕೆ ಹೋಗಬೇಕು ಅಂತೇಳಿ, ನಾಳೆ ಒಂದು ದಿನ ನಾವು ದೇವರ ಮನೆಗೆ ಹೋಗುವ ದಿನ ಉಂಟು. ಆ ದಿನ ನಮ್ಮ ಜೊತೆ ಯಾರು ಬರುವುದಿಲ್ಲ. ಮಡದಿ ಬಾರಳು ಮಂಚ ಬಾರದು, ಕಂಚು ಕನ್ನಡಿ ಬಾರದು ಅಂತ ಹೇಳಿದರೆ ಯಾರು ನಮ್ಮ ಜೊತೆ ಬರುವುದಿಲ್ಲ. ಆ ದಿನ ನಾವು ಮಾತ್ರ ದೇವರ ಮನೆಗೆ ಹೋಗುವ ದಿನ. ಆ ದಿನ ದೇವರ ಮನೆಯ ದಾರಿ ನಮಗೆ ಕಾಣಬೇಕಾ? ಈಗ ನಾವು ನಿತ್ಯವೂ ದೇವಸ್ಥಾನಕ್ಕೆ ಹೋಗುವುದು, ಗೊತ್ತಾಯ್ತಾ? ಅದಕ್ಕೆ ಈ ದೇವರು ಕಾಲು ಕೊಟ್ಟಿದ್ದಾರೆ, ಇನ್ನು ದೇವರು ತಲೆ ಕೊಟ್ಟಿದ್ದಾರೆ ನಮ್ಗೆ. ಯಾಕೆ ದೇವರು ತಲೆ ಕೊಟ್ಟಿದ್ದಾರೆ? ತಲೆ ಯಾಕೆ ಕೊಟ್ಟದ್ದು? ಬುದ್ಧಿಗಲ್ಲ. ದೇವರು ತಲೆ ಕೊಟ್ಟದ್ದು ಯಾಕೆ ಅಂದರೆ ದೇವರಿಗೆ ಅಡ್ಡ ಬೀಳಲಿಕ್ಕೆ. ಅಡ್ಡ ಬೀಳೋದು ಹೇಗೆ? ಅಡ್ಡ ಬೀಳೋದು ಅಂತ ಹೇಳಿದ್ರೆ ಹೀಗೆ ಮಾಡಿ ಹೋಗುವುದಲ್ಲ. ನಮ್ಮ ಹಣೆ ನೆಲಕ್ಕೆ ತಾಗಬೇಕು. ಗಂಡಸರಾದರೆ ಸಾಷ್ಟಾಂಗ ನಮಸ್ಕಾರ, ಹೆಂಗಸರಾದರೆ ಪಂಚಾಂಗ ನಮಸ್ಕಾರ, ಬಗ್ಗೆ ನಮಸ್ಕಾರ. ಹಾಗೆ ಮಾಡುವಾಗ ನಮ್ಮ ಹಣೆ ಭಗವಂತನ ಪಾದದಲ್ಲಿ ಇಡಬೇಕು. ನಾವು ನಮಸ್ಕಾರ ಮಾಡುವಾಗ ನಮ್ಮ ಮನಸ್ಸಲ್ಲಿ ಏನಿರಬೇಕು ಅಂತ ಹೇಳಿದ್ರೆ, ನಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸಿ ನಮಸ್ಕಾರ ಮಾಡಬೇಕು. ದೇವಸ್ಥಾನಕ್ಕೆ ಹೋದರೆ ಹಾಗೆ ದೇವರಿಗೆ ನಮಸ್ಕಾರ ಭಟ್ರು ಹೇಳಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಹಣೆ ನೆಲಕ್ಕೆ ತಾಗಿಸಿ ನಾವು ನಮಸ್ಕಾರ ಮಾಡಬೇಕು ಅಂತ ಹಣೆಯ ನೆಲಕ್ಕೆ ಬಡ್ಕೊಂಡು ನಾವು ಮನಸ್ಸಲ್ಲಿ ಏರ್ಪಿದ ಈ ಚಪ್ಪಲದಿತ್ತೆ 2 ನೆತ್ತಲುಕೊಂಡ ಅಂತೇಳಿ ಹಾಗೆ ಆಲೋಚನೆ ಮಾಡಿಕೊಂಡು ಮಂಡೆ ಬಡ್ದು ಏನು ಪ್ರಯೋಜನ ಇಲ್ಲ.
ನಮ್ಮ ಮನಸ್ಸಲ್ಲಿ ಏನು ಬರಬೇಕು ಅಂತ ಹೇಳಿದ್ರೆ, ಆ ದೇವರು ನನ್ನ ಎದುರು ನಿಂತಿದ್ದಾರೆ, ದೇವರ ಪಾದದಲ್ಲಿ ನನ್ನ ಹಣೆಯನ್ನು ಇಟ್ಟಿದ್ದೇನೆ ಹೇಳುವಂಥ ಸರ್ವ ಸಮರ್ಪಣಾ ಭಾವ ಬರಬೇಕು. ಆದರೆ ಮಾತ್ರ ದೇವರು ನಮ್ಮನ್ನು ಅನುಗ್ರಹಿಸ್ತಾರೆ. ಆದರೆ ದೇವರು ಅಡ್ಡ ಬಿದ್ದ ಕೂಡ ಅನುಗ್ರಹಿಸ್ತಾರಾ? ಇಲ್ಲ. ದೇವರು ಅನುಗ್ರಹಿಸೋದು ಯಾವಾಗ ಅಂತ ಹೇಳಿದ್ರೆ, ಕಣ್ಣಿಗೆ ಕಾಣದ ಈ ದೇವರ ಅನುಗ್ರಹ ನಮಗೆ ಸಿಗಬೇಕು ಅಂತಿದ್ರೆ ಕಣ್ಣಿಗೆ ಕಾಣುವ ದೇವರ ಅನುಗ್ರಹ ಬೇಕು. ಯಾರು ಕಣ್ಣಿಗೆ ಕಾಣುವ ದೇವರು? ಅಮ್ಮ, ನಮ್ಮ ತಂದೆ. ನಿನ್ನೆ ನಾನು ಪ್ರಾರ್ಥನೆ ಮಾಡಿದ ಕೂಡಲೇ ಏನು ಹೇಳಿದೆ? ಅಮ್ಮನ ಕಾಲಿಡಿ, ತಂದೆಯನ್ನು ಗ್ರಹಿಸಿ ಕಾಲು ಹಿಡಿ, ನಮಸ್ಕಾರ ಮಾಡು, ಹಿರಿಯರೆಲ್ಲ ಆಶೀರ್ವಾದ ಪಡೆ. ಅವರೆಲ್ಲರ ಆಶೀರ್ವಾದ ಇದ್ದರೆ ಮಾತ್ರ ಆ ದೇವರು ನಮ್ಮನ್ನು ಅನುಗ್ರಹಿಸ್ತಾರೆ. ಆದ್ದರಿಂದ ಯಾವತ್ತೂ ಕೂಡ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ ಮನಸ್ಸಿಗೆ ನೋವಾಗುವಂತೆ ನಾವು ನಡ್ಕೊಂಡ್ರೆ ಆ ದೇವರ ಅನುಗ್ರಹ ನಮಗೆ ಯಾವತ್ತೂ ಇರುವುದಿಲ್ಲ. ಇದೆಲ್ಲ ತುಂಬ ವಿಚಾರಗಳುಂಟು. ಇಷ್ಟೆಲ್ಲ ವಿಚಾರಗಳು ಇದ್ದರೂ ಆ ನಾರದ ಋಷಿಯ ಪ್ರಾರ್ಥನೆಯಂತೆ ದೇವರು ಭೂಮಿಗೆ ಇಳಿದು ಬಂದು ಸತ್ಯನಾರಾಯಣ ವ್ರತವನ್ನು ಭೂಲೋಕದಲ್ಲಿ ಉಪದೇಶ ಮಾಡಿದರು. ಆ ಪೂಜೆಯನ್ನು ಬ್ರಾಹ್ಮಣರು, ಅದೇ ರೀತಿಯಾಗಿ ಒಂದು ಕಷ್ಟದಲ್ಲಿದ್ದಂಥ ಆ ಒಂದು ಸೌದೆ ಮಾರುವವನು, ಅದೇ ರೀತಿಯಾಗಿ ಒಂದು ರಾಜನು ಕೂಡ, ಅಷ್ಟು ಮಾತ್ರ ಅಲ್ಲ, ಒಂದು ವ್ಯಾಪಾರಿಗಳು ಕೂಡ ಆ ಪೂಜೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದರು. ಆ ಪುಣ್ಯಪ್ರದವಾದಂಥ ಪೂಜೆಯನ್ನು ಮಾಡಿದರೆ ಏನೆಲ್ಲ ಪುಣ್ಯ ಫಲವನ್ನು ದೇವರು ಅನುಗ್ರಹಿಸ್ತಾರೆ ಅಂತ ಹೇಳಿದರೆ, ನಾರದ ಮಹರ್ಷಿಯಲ್ಲಿ ದೇವರು ಹೇಳಿದ್ದು, ಯಾರು ಶ್ರದ್ಧೆಯಿಂದ ಈ ಪೂಜೆಯನ್ನು ಮಾಡ್ತಾರೋ, ಯಾರು ಭಕ್ತಿಯಿಂದ ಆ ಪೂಜೆಯಲ್ಲಿ ಭಾಗಿಯಾಗ್ತಾರೋ ಅವರಿಗೆ ನಾನು ಏನನ್ನೆಲ್ಲ ಅನುಗ್ರಹಿಸ್ತೇನೆ ಅಂತ ಹೇಳಿದರೆ, ದುಃಖ ಶೋಕಾದಿ ಶಮನಂ, ಧನ ಧಾನ್ಯ ಪ್ರವರ್ಧನಂ, ಸೌಭಾಗ್ಯ ಸಂತತಿಕರಂ, ಸರ್ವತ್ರ ವಿಜಯಪ್ರದಂ. ದುಃಖ ಶೋಕಾದಿ ಶಮನಂ, ಯಾವುದೇ ದುಃಖಗಳು ಶೋಕಗಳಿದ್ರೂ ಕೂಡ ಅದನ್ನೆಲ್ಲ ದೇವರು ಶಮನ ಮಾಡ್ತಾರೆ. ದುಃಖ ಶೋಕಾದಿ ಶಮನಂ, ಧನಧಾನ್ಯ ಪ್ರವರ್ಧನ, ವಿಪುಲವಾದಂತಹ ಸಂಪತ್ತನ್ನು ನಮಗೆ ದೇವರು ಅನುಗ್ರಹಿಸ್ತಾರೆ. ಸಂಪತ್ತು ಹೇಳಿದ್ರೇನು? ಹಣ, ವಸ್ತು, ಒಡವೆ, ಜಾಗೆ, ಅದೆಲ್ಲ ಅನುಕೂಲ. ಸಂಪತ್ತು ಯಾವುದು? ಹರಿಯ ಸ್ಮರಣೆಯೇ ಸಂಪತ್ತು. ದೇವರನ್ನು ಯಾವಾಗ ನಾವು ನೆನೆಯುತ್ತಾ ಇರ್ತೇವೋ ಅದುವೇ ಸಂಪತ್ತು. ದೇವರನ್ನು ಯಾವಾಗ ನಾವು ಮರೆಯುತ್ತೇವೋ ಅದುವೇ ವಿಪತ್ತು. ಆದ್ದರಿಂದ ದೇವರನ್ನು ಮರೆಯುವುದು ಹೇಳುವಂಥ ದರಿದ್ರತೆ ಯಾವ ಕಾಲದಲ್ಲೂ ಕೂಡ ಬಾರದಿರಲಿ. ದೇವರ ಸ್ಮರಣೆ ಹೇಳುವಂಥ ಬೆಳಕು ಈ ಮನೆಯನ್ನ ಸದಾ ಕಾಲ ಬೆಳಗಿಸಲಿ. ಧನಧಾನ್ಯ ಪ್ರವರ್ಧನ, ಸೌಭಾಗ್ಯ ಸಂತತಿಕರ, ಸೌಭಾಗ್ಯವನ್ನು ದೇವರು ಅನುಗ್ರಹಿಸಲಿ. ಸೌಭಾಗ್ಯ ಅಂತ ಹೇಳಿದ್ರೆ ಸಕಲ ವಿಧವಾದಂಥ ಭಾಗ್ಯ. ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ನಮಗೆ ಏನೆಲ್ಲ ಬೇಕು? ಮನೆ ಬೇಕು, ಮಡದಿ ಬೇಕು, ಮಕ್ಕಳು ಬೇಕು, ಸಂಸಾರ ಬೇಕು, ಬಂಧು ಮಿತ್ರರು ಬೇಕು, ಧನ ಕನಕ ವಸ್ತು ವಾಹನಾದಿ ಅಷ್ಟ ಐಶ್ವರ್ಯಗಳು ಬೇಕಲ್ವಾ? ಆಗ ಮಾತ್ರ ನಮಗೆ ಆ ಧಾರಾಳ ಅಲ್ವಾ? ಅಷ್ಟೆಲ್ಲ ಇದ್ರೆ ಸಾಕ? ಅದರ ಜೊತೆ ನೆಮ್ಮದಿ ಅನ್ನೋದು ಬೇಕು. ಅಶಾಂತಿ ಬಂದರೆ ಅಶಾಂತಸ್ಯ ಕುತಃ ಸುಖಂ, ಅಶಾಂತಿ ಬರಬಾರದು. ಶಾಂತಿಯಿಂದ ಕೂಡಿದ ದೇವರಲ್ಲಿ ಕೇಳಬೇಕು ಅಂತ ಒಂದೇ, ಅತಃ ಶಾಂತಿಂ ಪ್ರಯಚ್ಛಮೆ, ದೇವರೇ ನನಗೆ ಶಾಂತಿಯನ್ನು ಕೊಡು. ಶಾಂತಿ ಅನ್ನುವಂಥ ಒಂದು ಪದ ನಮಗೆ ದೇವರು ಅನುಗ್ರಹಿಸಿದ ಅಂತಾದರೆ ಎಲ್ಲವೂ ಕೂಡ ಅದರಲ್ಲಿ ಬಂತು. ಶಾಂತಿ ಇಲ್ಲದೆ ಯಾವ ಭಾಗ್ಯಗಳಿದ್ರೂ ಯಾವುದೂ ಪ್ರಯೋಜನ ಇಲ್ಲ. ಆದ್ದರಿಂದ ಶಾಂತಿಯನ್ನು ಭಗವಂತ, ಶಾಂತಿಯಿಂದ ಕೂಡಿದ ಎಲ್ಲ ಭಾಗ್ಯಗಳನ್ನು ಭಗವಂತ ಕರುಣಿಸಲಿ. ಅದೇ ರೀತಿಯಾಗಿ ಸೌಭಾಗ್ಯ ಅಂತ ಹೇಳಿದ್ರೆ ನಿನಗೆ ವಿವಾಹಾದಿ ಭಾಗ್ಯಗಳು ದೇವರು ಶೀಘ್ರ ದೇವರು ಒದಗಿಸಿಕೊಡ್ಲಿ, ಈ ಮನೆ ಬೆಳಗಲಿ. ಅದೇ ರೀತಿಯಾಗಿ ಸಂತತಿಕರ ಅಮ್ಮನಿಗೆ ದೇವರಂಥ ಮಕ್ಕಳನ್ನು ನಿಮ್ಮ ದೇವರಂಥ ಮಕ್ಕಳನ್ನು ದೇವರು ಅಮ್ಮನಿಗೆ ಕೊಟ್ಟಿದ್ದಾರೆ. ಹಾಗೆ ನಿಮಗೂ ಕೂಡ ಮುಂದಕ್ಕೆ ವೈವಾಹಿಕ ಜೀವನದಲ್ಲಿ ಮುಂದಕ್ಕೆ ಸತ್ಸಂತತಿ ಭಾಗ್ಯ, ಈ ಮನೆ ಬೆಳಗುವಂಥ ಆ ಮಕ್ಕಳನ್ನು ದೇವರು ಅನುಗ್ರಹಿಸಲಿ. ಅದೇ ರೀತಿಯಾಗಿ ಸರ್ವತ್ರ ವಿಜಯಪ್ರದ, ಸದಾ ಕಾಲ ದೇವರು ನಿಮಗೆ ಶ್ರೀರಕ್ಷೆಯಾಗಿದ್ದುಕೊಂಡು ಯಾವುದೇ ಕೆಟ್ಟ ದಾರಿಯಲ್ಲಿ ಮುನ್ನಡೆಯದೆ ಸತ್ಯವಂತರಾಗಿ, ನಿಷ್ಠಾವಂತರಾಗಿ, ಯಶೋವಂತರಾಗಿ, ಕೀರ್ತಿವಂತರಾಗಿ, ದೈವವಂತರಾಗಿ ಬಾಳಿ ಬೆಳಗುವಂಥ ಎಲ್ಲ ಭಾಗ್ಯವನ್ನು ನಿಮ್ಮ ಪಾಲಿಗೆ ದೇವರು ಅನುಗ್ರಹಿಸಲಿ ಹೇಳುವಂಥ ಸತ್ಪ್ರಾರ್ಥನೆಯೊಂದಿಗೆ ಸ್ವಾಮಿಯ ಪುಣ್ಯಪ್ರದವಾದಂಥ ಕಥೆ ಇಲ್ಲಿಗೆ ಸಂಪನ್ನವಾಯಿತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೇಷಾಃ. ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸರ್ವತ್ರ ಸರ್ವದಾ ಗೋವಿಂದ ನಾಮ ಸಂಕೀರ್ತನಂ. ಗೋವಿಂದ ಗೋವಿಂದ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಅತ್ಯಂತ ಒಂದು ಸಂತೋಷದ ಕ್ಷಣ ಇದೆ ಅಲ್ವಾ? ಈ ಸಂತೋಷ ಯಾವತ್ತೂ ಈ ಮನೆಯಲ್ಲಿ ಇರಬೇಕು. ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಹಾಲು ಕುಡಿಬೇಕು ಅಂತ ನಿಮಗೆ ಹಿರಿಯರು ಹೇಳೋದು. ನೀವು ಯಾರಾದರೂ ಹಿರಿಯರ ಪರವಾಗಿ ಸಂತೋಷ ಇದು ಬನ್ನಿ, ಇದನ್ನ ಮಾತಾಡ ಬನ್ನಿ. ಸಂತೋಷ, ಆ ಸಂತೋಷ ಈ ವ್ಯಾಪಲ ಬಲ್ಪಾದುಕೊಳ್ಳೋದು ಬನ್ನಿ. ಸಂತೋಷದಲ್ಲಿ ಬರ್ತದೆ.
ಬೇಡಲಿಕ್ಕಾಗಲ್ಲ. ಎಲ್ಲರೂ ಹಾಲು ಕುಡಿ. ಒಂದು ನಿಮಿಷ ಬಾಲಣ್ಣ, ಸ್ವಲ್ಪ ಪ್ರಸಾದ ಅಲ್ಲಿ ತೆಗೆದಿಟ್ಟು ಆ ಪ್ರಸಾದ ಸತ್ಯನಾರಾಯಣ ಸ್ವಾಮಿ ದೇವರ ಈ ಪುಣ್ಯ ದಿವ್ಯ ಸನ್ನಿಧಾನದಲ್ಲಿ ಪ್ರಸನ್ನ ಕಾಲ ನಾವೆಲ್ಲ ಭಕ್ತಿ ಶ್ರದ್ಧೆಯಿಂದ ಮಾಡುವಂತಹ ಪ್ರಾರ್ಥನೆ, ವಿಶೇಷವಾಗಿ ದೇವರ ಅನುಗ್ರಹದಿಂದ ಗುರು ಹಿರಿಯರ ಆಶೀರ್ವಾದದಿಂದ ಜನ್ಮ ಜನ್ಮಾಂತರದ ಪುಣ್ಯ ಫಲದಿಂದಾಗಿ ಒಂದು ವ್ಯವಸ್ಥಿತವಾದಂತಹ ಮನೆಯನ್ನ ಕಟ್ಟುವಂತಹ ಭಾಗ್ಯ ದೇವರು ಅನುಗ್ರಹಿಸಿದರು. ನಿನ್ನೆ ದಿವಸ ದೇವತಾ ಸತ್ಕರ್ಮಗಳನ್ನೆಲ್ಲ ನೆರವೇರಿಸಿಕೊಂಡು ಇವತ್ತಿನ ಶುಭ ಗಳಿಗೆಯಲ್ಲಿ ಗೃಹ ಪ್ರವೇಶವನ್ನ ಮಾಡಿಕೊಂಡು ಈ ಭಾಗ್ಯವನ್ನ ಅನುಗ್ರಹಿಸಿದಂತ ಆ ಭಗವಂತನಿಗೆ ಕಲವು ವ್ರತರೂಪಿ ಸನಾತನ ಕಲಿಯುಗದಲ್ಲಿ ವ್ರತರೂಪದಲ್ಲಿರತಕ್ಕಂಥ ಅತ್ಯಂತ ಶ್ರೇಷ್ಠವಾದಂಥ ಆ ಭಗವಂತನ ಪೂಜೆ, ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಪೂಜೆ, ಆ ಪೂಜೆಯನ್ನ ಎಲ್ಲ ಬಂಧು ಮಿತ್ರರನ್ನ ಮುಂದಿಟ್ಟುಕೊಂಡು ಭಕ್ತಿ ಶ್ರದ್ಧೆಯಿಂದ ದೇವರ ಪಾದಾರವಿಂದಕ್ಕೆ ಅರ್ಪಣೆ ಮಾಡಿಕೊಂಡಿದ್ದೇವೆ. ಮಾಡಿದಂಥ ಸೇವಾದಿಗಳಲ್ಲಿ ನಮ್ಮಿಂದ ಏನಾದರೂ ಯಾವುದೇ ವಿಧವಾದಂಥ ಲೋಪ ದೋಷ ತಪ್ಪುಗಳು ಬಂದಿದ್ದರೂ ಅದನ್ನೆಲ್ಲ ಭಗವಂತ ಮನ್ನಿಸಿ ಸೇವೆಯನ್ನು ಪರಿಪೂರ್ಣವಾಗಿ ಸಂತೋಷ ತನ್ನ ಸನ್ನಿಧಾನಕ್ಕೆ ಸ್ವೀಕಾರ ಮಾಡಿಕೊಂಡು ಸ್ವಾಮಿ ಸಂತುಷ್ಟರಾಗಿ ಈ ಮನೆಯನ್ನ ಆವಾಸ ಯೋಗ್ಯವನ್ನಾಗಿ ದೇವರು ಅನುಗ್ರಹಿಸುವುದರ ಮೂಲಕ ನಿಮಗೂ ನಿಮ್ಮ ಮಕ್ಕಳಿಗೂ ಸಂಸಾರಕ್ಕೂ ಬರುವಂಥ ಯಾವುದೇ ವಿಧವಾದಂಥ ದುಷ್ಟಾರಿಷ್ಟಗಳಿದ್ರು, ಗ್ರಹಚಾರ ಕಷ್ಟಗಳಿದ್ರು, ಮೃತ್ಯುಕಂಟಕಾದಿ ದೋಷಗಳಿದ್ರು ಅದೆಲ್ಲ ದೇವರು ನಿವಾರಣೆ ಮಾಡಿ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು, ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನೂ ದೇವರು ಅನುಗ್ರಹಿಸಿ ಈ ಮನೆಯಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿಯಿಂದ ಆ ಚಂದ್ರಾರ್ಥ ಪರ್ಯಂತ ಸಂತತಿ ಪರಂಪರೆಯಾಗಿ ಜೀವನ ಮಾಡಿ ನಡೆಸುವಂಥ ಎಲ್ಲ ಯೋಗ ಭಾಗ್ಯವನ್ನ ಭಗವಂತ ಕರುಣಿಸಿಕೊಡಬೇಕು. ಮಕ್ಕಳು ಮಾಡುವಂಥ, ನೀವು ಮಾಡುವಂಥ ವೃತ್ತಿಕ್ಷೇತ್ರ, ವ್ಯವಹಾರ ಕ್ಷೇತ್ರಗಳ ಅಭಿವೃದ್ಧಿ, ಉನ್ನತವಾದಂತಹ ಸ್ಥಾನಮಾನ, ಗೌರವಗಳು, ವಿಪುಲವಾದಂತಹ ಸಂಪತ್ತನ್ನು ಕೂಡ ಕರುಣಿಸುವುದರೊಂದಿಗೆ ಯದ್ಯದ್ ಆಶಾಮ್ಯಹಂ ನಿತ್ಯಂ ತತ್ತತ್ ಸರ್ವಂ ಪ್ರಯಚ್ಛಮಿ, ಏನೆಲ್ಲ ನಿಮ್ಮ ಮನಸ್ಸಿನ ಪ್ರಾರ್ಥನೆಗಳುಂಟೋ ಅದನ್ನು ದೇವರು ಸತ್ಯವಾಗಿ ನೆರವೇರಿಸಿಕೊಡಬೇಕು. ಹಾಗೆ ಮಕ್ಕಳಿಗೆ ಉದ್ಯೋಗ ಕ್ಷೇತ್ರದ ಉನ್ನತವಾದಂತಹ ಸ್ಥಾನಮಾನ ಗೌರವದೊಂದಿಗೆ ದೇವರು ಒಳ್ಳೆ ರೀತಿಯಲ್ಲಿ ಅವರನ್ನು ಮುನ್ನಡೆಸಿಕೊಂಡು ಬರಬೇಕು. ಹಾಗೆ ಮುಖ್ಯವಾಗಿ ಮೇಲ್ಕಾಲದಲ್ಲಿ ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಸಕಾಲದಲ್ಲಿ ನಿಮ್ಮ ಆಶೀರ್ವಾದ ಪುರಸ್ಸರವಾಗಿ ಆ ವಿವಾಹ ಮಂಗಲ ಮಹೋತ್ಸವಗಳು ಕೂಡ ಬೇಕಾದಂಥ ರೀತಿಯಲ್ಲಿ ದೇವರು ನಡೆಸಿಕೊಟ್ಟು ಮೇಲ್ಕಾಲದವರು ಧನ, ಸಂತತಿ, ಸೌಭಾಗ್ಯಾದಿಗಳೊಂದಿಗೆ ಸಂತೋಷದಿಂದ ಜೀವನ ಮಾಡುವಂತೆ ಎಲ್ಲ ಸೌಭಾಗ್ಯವನ್ನು ಅವರ ಪಾಲಿಗೆ ಅನುಗ್ರಹಿಸಿ ಈ ಮನೆ ಬೆಳಗುವಂತೆ ಭಗವಂತ ಅನುಗ್ರಹ ಮಾಡಿಕೊಡಬೇಕು. ಎಲ್ಲರಿಗೂ ಸರ್ವಾಪಚ್ಛಾಂತಿ ಪೂರ್ವಕ ದೀರ್ಘಾಯು ವಿಪುಲ ಪುತ್ರ ಪೌತ್ರಾದಿ ಅನವಚ್ಛನ್ನ ಸ್ಥಿರಲಕ್ಷ್ಮಿ ಕೀರ್ತಿ ಲಾಭ ಶತ್ರು ಪರಾಜಯ ಹೇಳುವಂತೆ ಎಲ್ಲ ಅಭೀಷ್ಟಗಳನ್ನು ಅನುಗ್ರಹಿಸುವುದರೊಂದಿಗೆ ಸ್ವಾಮಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದರೆ ಯಾವ ಕಲ್ಪೋಕ್ತವಾದಂತಹ ಸತ್ಫಲವನ್ನ ಭಗವಂತ ಅನುಗ್ರಹಿಸ್ತಾರೋ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಹೇಳುವಂತಹ ಭಗವಂತನ ಅನುಗ್ರಹ ನುಡಿ ಸತ್ಯವಾಗಿ ನಿಮಗೂ ನಿಮ್ಮ ಮಕ್ಕಳಿಗೂ ಸಂಸಾರಕ್ಕೂ ಇಲ್ಲೂ ಬಂದು ಸೇರಿದಂಥ ಇವತ್ತಿನ ಎಲ್ಲ ನಿಮ್ಮ ಬಂಧು ಮಿತ್ರರಿಗೂ ದೇವರು ಅನುಗ್ರಹಿಸಿ ಮೇಲ್ಕಾಲದಕ್ಕಿಂತಲೂ ವಿಶೇಷವಾಗಿ ಸಂತೋಷದಿಂದ ಭಗವಂತನನ್ನು ಭಜಿಸುವಂಥ ಎಲ್ಲ ಸೌಭಾಗ್ಯ, ಅದಕ್ಕೆ ಬೇಕಾದಂಥ ಆರೋಗ್ಯವನ್ನು, ಸಂಪತ್ತನ್ನು, ಸಮೃದ್ಧಿಯನ್ನು, ಶಾಂತಿಯನ್ನು, ಭಕ್ತಿಯನ್ನು ಸ್ವಾಮಿ ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ನಾವೆಲ್ಲ ಒಂದೇ ಮನಸ್ಸಿನಿಂದ ಭಗವಂತನ ದಿವ್ಯ ಚರಣಾರವಿಂದಗಳಲ್ಲಿ ಶಿರಭಾಗಿ ಭಕ್ತಿಯಿಂದ ಮಾಡುವಂಥ ಪ್ರಾರ್ಥನೆ. ನಮಸ್ಕಾರ ಮಾಡಿ ನಮೋಸ್ತನಂತಾಯ ಸಹಸ್ರಮೂರ್ತಜೇ ಸಹಸ್ರಪಾದಾಕ್ಷ ಶಿರೋರವಾಹವೇ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯ ನಮ್ಮಮ್ಮ ನೀ ಸೌಭಾಗ್ಯ ಬೆಂಕಿ ಜೋರು ಉರಿಬೇಕು. ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸಚಕಿ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಕನಕರಾಯನ ಕುಮಾರಿ ವೇದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇನ್ನು ನೋಡುವಾಸೆ ತುಂಬಿ ನಮ್ಮ
ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ ಅಭಯ ಹಸ್ತ ನೋಡಿ ಜೀವ ಕುಣಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಅಂತರಾತ್ಮನ ಅನ್ಯವೂ ಇಲ್ಲವಯ್ಯ ಎಲ್ಲವೂ ನೀನಯ್ಯ ಸುಖ ಎಂಬ ಮಾತಿಗಯ್ಯ ಪಾಂಡುರಂಗ ಪಾಂಡುರಂಗಯ್ಯ ಸಕ್ಕರೆ ಬರ್ತಂಡ